ನಮಸ್ಕಾರ, ವೆಲ್ಕಮ್ ಟು ದ ನ್ಯೂ ಪಾಡ್ಕಾಸ್ಟ್ ಶೋ ಗೋಲ್ಡನ್ ಮೈಕ್ ವಿತ್ ಕಿರಣ್. ನಮ್ಮ ಜೊತೆ ಇವತ್ತಿರೋದು ಮಿಮಿಕ್ರಿ ಸಾಗರ್ ಸರ್, ಆಕ್ಟರ್, ಆಂಕರ್, ಕೆಲವೊಂದು ಶೋಸ್ ಕೂಡ ಡೈರೆಕ್ಟ್ ಮಾಡ್ತಾರೆ. ಇವರಿಗೆ ಮಿಮಿಕ್ರಿ ಮಾಡೋ ಕಲೆಗೆ ಡಾಕ್ಟರೇಟ್ ಪ್ರಶಸ್ತಿ ಕೂಡ ಸಿಕ್ಕಿದೆ. ವೆಲ್ಕಮ್ ಟು ದ ಶೋ ಸರ್. ನಮಸ್ಕಾರ. ನಮಸ್ತೆ ಸರ್. ಹಾಯ್. ಹಾಯ್ ಸರ್. ಬಹಳ ಖುಷಿ ಆಯ್ತು ನೀವೊಂದು ಪುಟ್ಟ ಕಲಾವಿದನನ್ನ ಗುರುತಿಸಿ ನಿಮ್ಮ ಒಂದು ಗೋಲ್ಡನ್ ಮೈಕ್ ಯೂಟ್ಯೂಬ್ ಚಾನಲ್ಗೆ ಕರೆಸಿದ್ದು ಬಹಳ ಖುಷಿ ಆಯ್ತು. ನಿಮ್ಮ ಹೆಸರೇ ತುಂಬಾ ಚೆನ್ನಾಗಿದೆ, ಕೋಟಿ ಕಿರಣ್ ಅಂತ. ಥ್ಯಾಂಕ್ ಯು ಸರ್. ಕೋಟ್ಯಾಂತರ ಅಭಿಮಾನಿಗಳು ನಿಮ್ಮ ಒಂದು ಚಾನಲ್ಗೆ ನಿಮ್ಗೆ ಆಗ್ಲಿ ಅಂತ ನಾನು ಬಯಸ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ ದಿನ ಹೇಗಿತ್ತು ಸರ್? ಹೇಗೆ ಶುರು ಆಯ್ತು ನಿಮ್ ದಿನ ಇವತ್ತು? ಇವತ್ತು ಅಂದ್ರೆ ನಾನು ಬ್ಯಾಂಗ್ಳೂರ್ನಲ್ಲಿರೋದು. ಇಲ್ಲಿ ನನ್ನ ವೈಫ್ ಇದಾರೆ, ಮತ್ತೆ ನನ್ನ ಮಗು ಇದೆ. ನನ್ನ ಮಗನಿಂದ ತಪ್ಪಿಸ್ಕೊಂಡ್ ಬರೋದೇ ಇವತ್ತಿನ ದಿನ ಶುರುವಾಯ್ತು. ಯಾಕಂದ್ರೆ ಅವನೆಲ್ಲರ ಹೊರಟ್ರೆ ಸಾಕು ಜೊತೆಗೆ ಬಂದ್ಬಿಡ್ತಾನೆ, ನಾನು ಬರ್ತೀನಿ ಅಂತ. 1.5 ವರ್ಷ ಮಾತಾಡಕ್ ಬರಲ್ಲ, ಬಟ್ ಅವನು ತಪ್ಪಿಸ್ಕೊಂಡ್ ಬರೋದೇ ಕಷ್ಟ ಆಯ್ತು ಸರ್. ಸರ್, ನೀವು ಹುಟ್ಟಿದ್ದೆಲ್ಲಿ ಮತ್ತೆ ನಿಮ್ಮ ಎಜುಕೇಶನ್ ಬಗ್ಗೆ ಮಾತಾಡ್ತೀರಾ? ಸರ್, ನಮ್ದು ಬಂದು ತುಮಕೂರು ಜಿಲ್ಲೆ ತುರುವೇಕೆರೆ ತಾಲೂಕಲ್ಲಿ ದಂಡೀಶ್ವರ ಹೋಬಳಿ ತಲವಾರನಹಳ್ಳಿ ಅನ್ನೋ ಒಂದು ಪುಟ್ಟ ಊರು ಸರ್. ಆ ಊರಲ್ಲಿ ನಮ್ಮ ತಂದೆ ತಾಯಿ ಎಲ್ಲ ಅಲ್ಲೇ ಇರೋದು. ನಾನು ಎಜುಕೇಶನ್ ಬಂದು ನಂದು ಡಿಗ್ರಿಗೆ ಹೋದೆ, ಡಿಸ್ಕಂಟಿನ್ಯೂ ಮಾಡ್ಬಿಟ್ಟೆ ಸರ್. ಓಕೆ ಓಕೆ. ಆಮೇಲೆ ನಿಮ್ಗೆ ಈ ಮಿಮಿಕ್ರಿ ಕಡೆ ಯಾವಾಗ ಸರ್ ಒಲವು ಬಂದಿತ್ತು? ಸರ್, ಮಿಮಿಕ್ರಿ ಅಂದ್ರೆ ನಾನು 8th ಸ್ಟ್ಯಾಂಡರ್ಡ್ ಓದುವಾಗ ನಂಗೆ ಕರಾಟೆ ಕಿಂಗ್ ಶಂಕರ್ ನಾಗ್ ಸರ್ ಅಂದ್ರೆ ತುಂಬಾನೇ ಇಷ್ಟ. ಅವ್ರ ತರ ಒಂದು ವಾಯ್ಸ್ ಮಾಡ್ತಾ ಇದ್ದೆ. ಅದು ಹಾಗೆ ಮುಂದುವರ್ಸ್ಕೊಂಡು ಹೋಬಳಿ, ಕ್ಲಸ್ಟರ್ ಮಟ್ಟ, ತಾಲೂಕ್ ಮಟ್ಟ, ರಾಜ್ಯ ಮಟ್ಟದವರೆಗೂ ಮಿಮಿಕ್ರಿನಲ್ಲೇ ಮುಂದುವರ್ಕೊಂಡು ಹೋಗಿದ್ದೆ, ಸ್ಕೂಲು ಮತ್ತೆ ಕಾಲೇಜ್ ಲೈಫ್ ಸರ್. ಆಮೇಲೆ ಅವಾಗ ಕೂಡ ನೀವು ಈ ತರ ಕಾಂಪಿಟೇಷನ್ಸ್ ಎಲ್ಲ ಹೋಗ್ತಿದ್ರಾ? ಹಾ ಸರ್, ಅವಾಗೆಲ್ಲ ಹೋಗ್ತಾ ಇದ್ದೆ. ಫಸ್ಟ್ ನಾನು 8th ಸ್ಟ್ಯಾಂಡರ್ಡ್ ಇದ್ದಾಗ ಕ್ಲಸ್ಟರ್ ಲೆವೆಲ್ ಅಲ್ಲಿ ನಾನು ಸೆಲೆಕ್ಟ್ ಆಗ್ಲಿಲ್ಲ. ನಾನು ಅಂದ್ರೆ ಕ್ಲಸ್ಟರ್ ಅಂದ್ರೆ ಸ್ಕೂಲಿಂದ ಸೆಲೆಕ್ಟ್ ಆಗಿ ಅಲ್ಲಿಂದ ಕ್ಲಸ್ಟರ್ಗೆ ಹೋಗ್ಬೇಕಲ್ಲ. ಅಲ್ಲಿ ಭರತ್ ಅಂತ ಒಬ್ಬ ನನ್ನ ಸ್ನೇಹಿತ, ತುಂಬಾ ಆತ್ಮೀಯ ಸ್ನೇಹಿತ, ಅವನು ಸೆಲೆಕ್ಟ್ ಆದ. ಬಟ್ ಅವನು ನನಗೆ ಸ್ವಲ್ಪ ಏನಂತಾರೆ, ಸ್ವಲ್ಪ ಅಣಗ್ಸೋದು, ಇದ್ ಮಾಡೋದು ಇರುತ್ತಲ್ಲ, ಗೇಲಿ ಮಾಡೋದೆಲ್ಲ ಇರುತ್ತಲ್ಲ, ಗೇಲಿ ಮಾಡ್ದ. ಆ ಗೇಲಿ ಮಾಡಿದ್ಕೆ ನಾನು ಇಲ್ಲ, ಮುಂದಿನ ವರ್ಷ ನಾನು ಏನಾದ್ರು ಮಾಡ್ತೀನಿ ಅಂತೇಳಿ ಅದ್ರ ಮುಂದಿನ ವರ್ಷ ನಾನು ಜಿಲ್ಲಾ ಮಟ್ಟದವರೆಗೂ ಹೋಗ್ ಬಂದೆ ಸರ್ ಮಿಮಿಕ್ರಿನಲ್ಲಿ. ಅಂದ್ರೆ ಆ ಒಂಥರ ಭರತನ ಅವ್ನ್ ಗೇಲಿ ಮಾಡದಲ್ಲ, ಅವನೇ ಒಂಥರ ಸ್ಫೂರ್ತಿ ಮಿಮಿಕ್ರಿಗೆ. ಅದನ್ನ ಚಾಲೆಂಜ್ ಆಗಿ ತಗೊಂಡು ಓಕೆ. ನೀವು ಎಜುಕೇಶನ್ ಪ್ರಕಾರ ಹೇಗಿದ್ರಿ ಸರ್? ನೀವು ಬ್ರೈಟ್ ಸ್ಟೂಡೆಂಟ್ ಹೇಗೆ? ಸರ್, ನಾನು ಓದಿದ್ರೆ ಚೆನ್ನಾಗಿ ಓದ್ತಾ ಇದ್ದೆ, ಬಟ್ ನನ್ನ ಬರವಣಿಗೆ ಬಹಳ ಕೆಟ್ಟದಾಗಿತ್ತು. ಹ್ಯಾಂಡ್ ರೈಟಿಂಗ್ ಬಹಳ ಕೆಟ್ಟದಾಗಿದೆ. ಅದು ಬಿಟ್ರೆ ಓದೋದ್ರಲ್ಲೆಲ್ಲ ಚೆನ್ನಾಗಿದೆ ಸರ್. ಓಕೆ. ಸ್ಕೂಲ್ ಟೈಮ್ ಅಲ್ಲಿ ಕೂಡ ನೀವು ತುಂಬಾ ಈ ತರ ಕಲ್ಚರಲ್ ಇವೆಂಟ್ಸ್ ಎಲ್ಲ ಪಾರ್ಟಿಸಿಪೇಟ್ ಮಾಡ್ತೀರಾ? ಏಕಪಾತ್ರ ಅಭಿನಯ ಮಾಡೋದು, ಸುಮಾರು ಒಂದು 8-9 ಪಾತ್ರ ಬರುತ್ತೆ ಇದರಲ್ಲಿ. ಏಕಪಾತ್ರ ಯಾವುದು ಅಂತಂದ್ರೆ ಉತ್ತರನ ಪೌರುಷ ಅಂತ. ಅದ್ರ ಬರೋ ಒಂದು 11 ಪಾತ್ರನೋ 8 ಪಾತ್ರನೋ ಮರ್ತೋಗಿದೆ ಸರ್, ತುಂಬಾ ದಿನ ಆಯ್ತಲ್ಲ. ಅಷ್ಟು ಪಾತ್ರ ನಾನು ಒಬ್ಬನೇ ಮಾಡಿದ್ದೆ ಸ್ಕೂಲಲ್ಲಿ ಇದ್ದಾಗ. ಆಮೇಲೆ ಕಂಠಪಾಠ, ಆಮೇಲೆ ಜನಪದ ಗೀತೆ, ಚಿತ್ರಗೀತೆ, ಡ್ಯಾನ್ಸು, ಎಲ್ಲ ಆಕ್ಟಿವಿಟೀಸ್ ನಲ್ಲೂ ಇದ್ದೆ ಸರ್. ಸರ್, ಈಗ ನೀವು ಹೇಳಿದ್ರಿ ಡಿಗ್ರಿಯಲ್ಲಿದ್ದಾಗ ನೀವು ಈ ಕಡೆ ಇಂಡಸ್ಟ್ರಿ ಕಡೆ ಬಂದ್ರಿ ಅಂತ ಹೇಳಿ. ಈ ಕಡೆ ಬರೋಕೆ ಕಾರಣ ಏನು ಸರ್? ಸರ್, ಇಲ್ಲಿ ಬರೋ ಕಾರಣ ಅಂದ್ರೆ ತುಂಬಾ ಆಸೆ ಇತ್ತು, ಬಟ್ ಇಂಡಸ್ಟ್ರಿದು ಗಂಧ ಗಾಳಿ ಏನು ಗೊತ್ತಿರ್ಲಿಲ್ಲ. ಯಾಕಂದ್ರೆ ನಮ್ಮ ಪಕ್ಕ ಹಳ್ಳಿಯವರು. ನಮ್ ಕಡೆ ತುರುವೇಕೆರೆ ಕಡೆ ಸಿನಿಮಾ ಅಂತಂದ್ರೆ ಇದಾರೆ, ಇಲ್ಲ ದೊಡ್ಡ ದೊಡ್ಡ ಲೆಜೆಂಡ್ಸ್ ಗಳಿದ್ದಾರೆ, ಬಟ್ ನಮ್ಗೆ ಅಷ್ಟೊಂದು ಲಿಂಕ್ ಇರ್ಲಿಲ್ಲ. ನನಗೆ ನಮ್ಮ ಪ್ರೀತಿಯ ರಾಮು ಡೈರೆಕ್ಟರ್ ಸಂಜಯ್ ಸರ್, ನಿಮ್ಗೆ ಗೊತ್ತಿರ್ಬೋದು, ದರ್ಶನ್ ಅವರು ಕ್ಯಾರೆಕ್ಟರ್ ಮಾಡಿ ನಮ್ಮ ಪ್ರೀತಿಯ ರಾಮು. ಆ ಸಿನಿಮಾ ಡೈರೆಕ್ಟರ್ ನನಗೆ ಫಸ್ಟ್ ಒಂದು ವೀರ ಅಂತ ಸಿನಿಮಾದಲ್ಲಿ ಒಂದು ಅವಕಾಶ ಮಾಡಿಕೊಟ್ರು. ಒಂದು ಸ್ಕೂಲ್ ಪ್ರೋಗ್ರಾಮ್ ಹೋದಾಗ ಅಲ್ಲಿ ನನ್ನ ನೋಡಿದ್ರು. ಅಲ್ಲಿ ನೋಡಿದಾಗ ನನಗೆ ಫ್ಯೂಚರ್ ಹೇಳ್ತೀನಿ ಅಂದಿದ್ರು. ಅದಾದ್ಮೇಲೆ 1 ವರ್ಷ ಆದ್ಮೇಲೆ ಒಂದು ವೀರ ಅಂತ ಸಿನಿಮಾ ಡೈರೆಕ್ಷನ್ ಮಾಡಿದ್ರು ಅವರೇನೆ. ಆ ಸಿನಿಮಾದಲ್ಲಿ ಪೋಸ್ಟ್ ಪ್ರೊಡಕ್ಷನ್ ಅಂದ್ರೆ ಸಿನಿಮಾ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಎಡಿಟಿಂಗು, ಡಬ್ಬಿಂಗ್ ಎಲ್ಲ ಇರುತ್ತಲ್ಲ, ಅಲ್ಲಿ ನೋಡ್ಕೊಳೋ ತರ ಒಂದು ಕೆಲಸ ಕೊಟ್ರು. ಅಲ್ಲಿಂದ ಸಿನಿಮಾ ಕಡೆ ಚಿಕ್ಕ ಕೆಲಸದಿಂದ ನೀವು ಶುರು ಮಾಡ್ಕೊಂಡು ಆಮೇಲೆ ಇನ್ನ ಮುಂದುವರಿಸ್ಕೊಂಡು ತುಂಬಾ ಕಡೆ ಕೆಲಸ ಮಾಡಿದಾರ, ತುಂಬಾ ಕಡೆ ನೀವು ಗುರುತಿಸ್ಕೊಂಡಿದ್ದೀರಾ. ಫಸ್ಟ್ ಶುರು ಮಾಡ್ಕೊಂಡಿದ್ಯಾ ಕೆಲಸ ಸರ್? ಫಸ್ಟ್ ಮಾಡಿದ್ದು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಸರ್ ಕೆಲಸ. ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ವರ್ಕ್ ಮಾಡಿದೆ. ಸುಮಾರು ಒಂದು 8-10 ಸಿನಿಮಾಗಳು ವರ್ಕ್ ಮಾಡಿದೆ. ಅಂದ್ರೆ ಅಲ್ಲಿ ಎಲ್ಲಾರ್ಗೂ ಬೆಲೆ ಇದೆ, ಮತ್ತೆ ಅಸಿಸ್ಟೆಂಟ್ ಡೈರೆಕ್ಟರ್ಗಳಿಗೂ ಬೆಲೆ ಇದೆ, ಬಟ್ ಸಂಬಳ ಇಲ್ಲ ಸರ್, ಇಲ್ಲ. ಖಾಲಿ ಮಾಡ್ಬೇಕಾಗತ್ತೆ. ನಾವು ಊರ್ ಬಿಟ್ಟು ಮನೆ ಬಿಟ್ಟು ಬಂದವ್ರು ಬೆಂಗಳೂರಿಗೆ ಏನಾದ್ರು ಮಾಡ್ಬೇಕು ಅಂತ.
ದುಡಿಲೇಬೇಕಾಗಿತ್ತು. ಆವಾಗ ನಾನು ಡಿಸೈಡ್ ಮಾಡಿದ್ದು ನನ್ನ ಒಂದು ಮಿಮಿಕ್ರಿ ಕಲೆ ಇದೆಯಲ್ಲ ಅದನ್ನ ಯೂಸ್ ಮಾಡ್ಕೊಳೋಣ ಅಂತ ಹೇಳಿ ಹೋದೆ. ಅದ್ ನೋಡಿದ್ರೆ ಆಂಕರಿಂಗ್ ಕಲೆ ಬಂದ್ಬಿಡ್ತು ಅದ್ರ ಜೊತೆಗೆ. ತರ್ಲೆ ನನ್ ಮಕ್ಳು ಅಂತೇಳಿ ಸಿನಿಮಾದು ಒಂದು ಇದ್ ಮಾಡ್ಕೊಟ್ಟೆ, ನಾನು ಪ್ರಮೋಷನ್ ವರ್ಕ್ ಮಾಡ್ಕೊಟ್ಟೆ. ಆಲ್ ಓವರ್ ಕರ್ನಾಟಕ ಟ್ಯಾಬ್ಲೋದಲ್ಲಿ ಹೋಗೋದು, ಎಲ್ಲಾ ಹಳ್ಳಿಗಳಿಗೆ, ಎಲ್ಲಾ ದೊಡ್ಡ ದೊಡ್ಡ ಕಾಲೇಜ್ಗಳಿಗೆ, ಥಿಯೇಟರ್ ಗಳ ಮುಂದೆ ಹೋಗಿ ಅಲ್ಲೇ ಆಂಕರಿಂಗ್ ಮಾಡಿ ಸಿನಿಮಾ ಥಿಯೇಟರ್ ಸಿನಿಮಾಗ್ ಬನ್ನಿ ಅಂತ ಹೇಳೋದು, ಮತ್ತೆ ಸಿನಿಮಾ ಟ್ರೈಲರ್ ತೋರ್ಸೋದು, ಮತ್ತೆ ಹೀರೋ ಹೀರೋಯಿನ್ಸ್ ಗಳೆಲ್ಲ ಬರೋರು ಅವ್ರು ಪರಿಚಯ ಮಾಡ್ಕೊಡೋದು. ಅಲ್ಲಿಂದ ಅಸಿಸ್ಟೆಂಟ್ ಡೈರೆಕ್ಟರ್ ಫುಲ್ ದೂರ ಹೋಗಿ, ಯಾಕಂದ್ರೆ ಇಲ್ಲಿ ಸಂಬಳ ಬರ್ತಾ ಇತ್ತು, ಹೆಸರು ಸಿಗ್ತಾ ಇತ್ತು. ಅದಕ್ಕಿಂತ ಮುಖ್ಯವಾಗಿ ಏನಪ್ಪಾ ಅಂದ್ರೆ ಜನ ಅಲ್ಲೇ ರೆಸ್ಪಾನ್ಸ್ ಮಾಡಿ ಚಪ್ಪಾಳೆ ಹೊಡಿತಿದ್ರಲ್ಲ, ಅದು ಖುಷಿ ಆಗೋಯ್ತು. ಅವಾಗ ಈ ಕಡೆ ಒಲವಾಯ್ತು, ಆಂಕರಿಂಗ್ ಕಡೆ. ಇದು ನಡೆದಿದ್ದು ಯಾವ ವರ್ಷದಲ್ಲಿ ಸರ್? ಸರ್ ವರ್ಷ ನೆನಪಿಲ್ಲ, 2013-14 ಅನ್ಸುತ್ತೆ ಸರ್. 2014 ನಾನು ಸುವರ್ಣ ನ್ಯೂಸ್ ಅಲ್ಲಿ ತಲಹರಟೆ ಅಂತ ಕಾರ್ಯಕ್ರಮ ಬರ್ತಾ ಇತ್ತು. ಫಸ್ಟ್ ಶೋನಾ ಸರ್? ಅದು ನನ್ನ ಫಸ್ಟ್ ಶೋ ಸರ್. ರವಿ ಮುದ್ದಿ ಸರ್ ಅಂತ ಟಿವಿ ನೈನ್ ವರ್ಕ್ ಮಾಡ್ತಾ ಇದ್ದಾರೆ. ಮತ್ತೆ ನಮ್ಮ ಚಿದು ಮುದ್ದಿ ಅಂತ ಹೇಳಿ ಅವ್ರ ತಮ್ಮ, ಅವರು ಸರ್ ನನ್ನ ಕರೆದು ತಲಹರಟೆಗೆ ವಾಯ್ಸ್ ಓವರ್ ಕೊಡಕ್ಕೆ ಅವಕಾಶ ಮಾಡಿದ್ರು. ಧೀರೇಂದ್ರ ಗೋಪಾಲ್ ಸರ್, ಸುಧೀರ್ ಸರ್ ವಾಯ್ಸ್ ಕೊಡ್ತಾ ಇದೆ. ಸುಮಾರು ಒಂದು 2-3 ವರ್ಷ ಹೋಗ್ತಿದ್ದೆ ಸರ್. ಅದು ಅಂತಂದ್ರೆ ಶಿವನೇ ಶಂಭುಲಿಂಗ ಅಲ್ಲಿ ಬಾರ್ಲ ಇಲ್ಲಿ ಸುಧೀರೈ ಏನ ಸಮಾಚಾರ ಏ ಧೀರನಾವ್, ನಾನ್ ಈಗ ತಾನೇ ಬೆಂಗಳೂರಿನ ಬಂದೆ, ಏನ್ ನೀನ್ ಹೇಳ್ಬೇಕು ಸಮಾಚಾರ? ಏನಂತ ಹೇಳನಪ್ಪ, ಮನೇಲಿ ಎಂಟ್ರು ಕಾಯ್ತವಳೆ, ನಾನು ಏನಾದ್ರೂ ಲೇಟ್ ಆಗಿ ಹೋದ್ರೆ ದುರ್ಗಾ ಪರಮೇಶ್ವರಿ ಅವತಾರ ಎತ್ಬಿಟ್ಟು ಮೂಲೆಯಲ್ಲಿರೋ ಪರಕೆ ತಗೊಂಡು ದಬ ದಬ ಅಂತ ತೆಚ್ಬಿಡ್ತಾಳೆ. ನಾನಿನ್ ಬರ್ತೀನಿ ಶಿವನೇ ಶಂಭುಲಿಂಗ. ಸೂಪರ್ ಸರ್. ಇದ್ರ ನಂತರ ಯಾವ ಶೋ ಸಿಕ್ತು ಸರ್? ಇದು ಎಷ್ಟು ದಿನ ಮಾಡಿದ್ರಿ ಈ ಶೋ ನೀವು? ಇದು ಒಂದು 2-3 ವರ್ಷ ಮಾಡಿದೆ. ಅದಾದ್ಮೇಲೆ ನಾನು ಮತ್ತೆ ಸಿನಿಮಾ ಕಡೆ ಒಲವು ಫುಲ್ ಕಡಿಮೆ ಮಾಡ್ಬಿಟ್ಟೆ, ಬೇಡವೇ ಬೇಡ ಅಂತ. ಅದಾದ್ಮೇಲೆ ನನಗೆ ಮತ್ತೆ ನ್ಯೂಸ್ 18 ಅಲ್ಲಿ ಅವಕಾಶ ಮಾಡ್ಕೊಟ್ರು. ಇದು ಮುದ್ದಿ ಸರ್ ಅನ್ನೋರೆ ಆಂಕರಿಂಗ್ ಮಾಡಕ್ ಅವಕಾಶ ಮಾಡ್ಕೊಟ್ರು. ಅಲ್ಲಿ ಕಾಮಿಡಿ ಆಂಕರಿಂಗ್ ಮಾಡ್ತಾ ಇದ್ದೆ. ಅದಾದ್ಮೇಲೆ ಅವರು ಅಲ್ಲಿಂದ ಬೇರೆ ಚಾನಲ್ ಮತ್ತೆ ಹೋದ್ರು. ಅಲ್ಲಿ ಮತ್ತೆ ಬೇರೆಯವ್ರ ಹತ್ರ ವರ್ಕ್ ಮಾಡ್ತಾ ಇದ್ದೆ, ಪ್ರೊಡಕ್ಷನ್ ವರ್ಕ್ ಮಾಡ್ತಾ ಇದ್ದೆ ನ್ಯೂಸ್ 18 ಅಲ್ಲೇ. ಅಲ್ಲಿ ಸಿಲ್ಲಿ ಪಾಯಿಂಟ್ಸ್ ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ರು. ಆ ಕಾರ್ಯಕ್ರಮ ಶಾಲಿನಿ ಮೇಡಮ್ ಮತ್ತೆ ಮಿಮಿಕ್ರಿ ಗೋಪಿ ಸರ್ ಮಾಡ್ತಾ ಇದ್ರು. ರವಿ ಸರ್ ಅಂತ ಡೈರೆಕ್ಷನ್ ಮಾಡ್ತಾ ಇದ್ರು. ಅವರು ಕಾರಣಾಂತರದಿಂದ ಅವರು ಬಿಟ್ರು. ಆಗ ಆ ಪ್ರೋಗ್ರಾಮ್ ನನಗ್ ಸಿಕ್ತು. ನಾನ್ ಸುಮಾರು ಒಂದು 7-8 ಇಯರ್ಸ್ ಇಂದ ಕಂಟಿನ್ಯೂ ಮಾಡ್ಕೊಂಡು ಬರ್ತಾ ಇದ್ದೀನಿ ಸರ್. ಅಂದ್ರೆ ಮುಂಚೆ ಎಂಪ್ಲಾಯ್ ಆಗಿದ್ದೆ, ಈಗ ಫ್ರೀಲಾನ್ಸ್ ಆಗಿ ಪ್ರತಿ ವಾರ ಮಾಡ್ಕೊಡ್ತಾ ಇದ್ದೀನಿ. ರಾಜಕೀಯ ವಿಡಂಬನೆ, ಈ ರಾಜಕೀಯದಲ್ಲಿ ಆಗುವಂತ ಗಲಿಬಿಲಿಗಳನ್ನ ತಗೊಂಡು ಅದನ್ನ ಗೇಲಿ ಮಾಡಿ ನಗ್ಸೋ ಅಂತದ್ದು, ಮತ್ತೆ ಒಂದು ಬುದ್ಧಿವಾದ ಸಂದೇಶ ಹೇಳುವಂತ ಕಾರ್ಯಕ್ರಮ. ಅದ್ರ ಬಗ್ಗೆ ಒಂದ್ ಸ್ವಲ್ಪ ಮಾತಾಡ್ತೀರಾ ಸರ್? ಹೇಗಿರುತ್ತೆ ಆ ಕಾರ್ಯಕ್ರಮ ಅಂತ? ಸರ್ ಅದ್ರಲ್ಲಿ ಹೇಗೆ ಅಂತಂದ್ರೆ, ಈಗ ವಾರದಲ್ಲಿ ಏನೇನ್ ನಡೆದಿರುತ್ತೆ, ರಾಜಕೀಯದಲ್ಲಿರ್ಬೋದು, ರಾಜ್ಯದಲ್ಲಿರ್ಬೋದು, ಕಾಂಟ್ರವರ್ಸಿ ಇರ್ಬೋದು, ಒಳ್ಳೇದಿರ್ಬೋದು, ಕೆಟ್ಟದಿರ್ಬೋದು, ಅದನ್ನ ಯಾವ ರೀತಿ ಜನಕ್ಕೆ ಒಂದು ಹಾಸ್ಯಾತ್ಮಕವಾಗಿ ಮತ್ತೆ ರಾಜಕಾರಣಿಗಳು ವಿಡಂಬನಿಕವಾಗಿ ತೋರಿಸ್ಬೇಕು, ಅದನ್ನ ತೋರಿಸ್ತಾ ಬರ್ತಾ ಇದೆ ಸರ್. ಒಂದು ಖುಷಿ ವಿಚಾರ ಏನಂದ್ರೆ, ನಾನು ಸಿದ್ದರಾಮಯ್ಯ ಸರ್ ಇರ್ಬೋದು, ಯಡಿಯೂರಪ್ಪ ಸರ್ ಇರ್ಬೋದು, ಎಲ್ಲರೂ ಕೂಡ ಒಂದೊಂದು ಕ್ಯಾರೆಕ್ಟರ್ ಮಾಡಿ ತೋರಿಸ್ತಾ ಇರ್ತೀವಿ. ಕುಮಾರಸ್ವಾಮಿ ಸರ್ ಎಲ್ಲರೂ ತೋರಿಸ್ತಾ ಇರ್ತೀವಿ. ಬಟ್ ಎಲ್ಲರೂ ಕೂಡ ಕಾರ್ಯಕ್ರಮ ನೋಡಿ ಇಷ್ಟಪಟ್ಟಿದ್ದಾರೆ. ಯಾಕಂದ್ರೆ ಇದುವರೆಗೂ ಇಷ್ಟು ವರ್ಷದಿಂದ ಎಲ್ಲೂ ಕೂಡ ಕಾಂಟ್ರವರ್ಸಿ ಮಾಡ್ಕೊಂಡಿಲ್ಲ. ಕಾರ್ಯಕ್ರಮ ಚೆನ್ನಾಗಿ ಬರ್ತಾ ಇದೆ, ಎಲ್ಲರೂ ಇಷ್ಟಪಡ್ತಿದ್ರು, ಲಕ್ಷಾಂತರ ವ್ಯೂಸ್ ಆಗಿದೆ. ಆಮೇಲೆ ನೇರವಾಗಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು, ಈಗಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಕೂಡ ಆ ಒಂದು ಕಾರ್ಯಕ್ರಮ ವೀಕ್ಷಣೆ ಮಾಡಿದ್ದಾರೆ. ಅದು ಫೇಸ್ಬುಕ್ ಅಲ್ಲೇ 1 ಕೋಟಿ ವ್ಯೂಸ್ ಆಗಿದೆ. ಯೂಟ್ಯೂಬ್ ಅಲ್ಲೂ ಕೂಡ ಬಹಳಷ್ಟು ಲೈಕ್ಸ್ ವ್ಯೂಸ್ ಆಗಿದೆ, ಕಮೆಂಟ್ಸ್ ಗಳು ಚೆನ್ನಾಗಿ ಬಂದಿದೆ. ಅಂದ್ರೆ ಅವ್ರನ್ನೇ ವಿಡಂಬನೆ ಮಾಡುವಾಗ ಅವರೇ ನೋಡಿ ಇಷ್ಟಪಟ್ಟಿದ್ದಾರೆ ಅಂದ್ರೆ ಆತರ ಕಾರ್ಯಕ್ರಮ ಮಾಡ್ಕೊಂಡ್ ಬರ್ತಾರೆ. ಇದರ ನಂತರ ಯಾವ ಶೋ ಮಾಡ್ತಿದ್ರಿ ಸರ್? ಇದ್ರ ನಂತರ ನನ್ಗೆ ಮರಳಿ ಮನಸ್ಸಾಗಿದೆ ಅಂತ ಒಂದು ಸೀರಿಯಲ್ ಅಲ್ಲಿ ಅವಕಾಶ ಸಿಕ್ತು. ಚಂದನ್ ಗೌಡ ಸರ್ ಮತ್ತೆ ವಿನಯ್ ಗೌಡ ಅವರು ಬಿಗ್ ಬಾಸ್ ಬಂದಿದ್ರಲ್ಲ ಅವರು, ಮತ್ತೆ ನಾನು 3 ಜನ ಅಣ್ಣ ತಮ್ಮದಿರ್ ಕ್ಯಾರೆಕ್ಟರ್, ನಾನು ತಮ್ಮನ ಕ್ಯಾರೆಕ್ಟರ್ ಮಾಡ್ತಾ ಇದ್ದೆ. ಅದು 1 ವರ್ಷ ಮಾಡ್ದೆ ಸರ್. ಅದಾದ್ಮೇಲೆ ಮತ್ತೆ ನಾನು ಸ್ವಲ್ಪ ಈವೆಂಟ್ ಆರ್ಗನೈಸರ್, ಮಿಮಿಕ್ರಿ ಶೋಸ್ ಗಳು ಆ ಕಡೆ ಗಮನ ಜಾಸ್ತಿ ಕೊಟ್ಟೆ. ತುಂಬಾ ಶೋಸ್ ಗಳು ಮಾಡಿದ್ವಿ ಸರ್ ಆಲ್ ಓವರ್ ಕರ್ನಾಟಕ. ಪ್ರತಿ ತಿಂಗಳು ಕಡಿಮೆ ಅಂದ್ರೆ ಒಂದು 10 ಪ್ರೋಗ್ರಾಮ್ ಅಂತೂ ಮಾಡೇ ಮಾಡ್ತೀವಿ. ಸೀಸನ್ ಅಲ್ಲಂತೂ 30-40 ಪ್ರೋಗ್ರಾಮ್, ಅಂದ್ರೆ 30 ದಿನಕ್ಕೆ 40 ಪ್ರೋಗ್ರಾಮ್ ಮಾಡಿದೀನಿ. ದಿನ 8 ಪ್ರೋಗ್ರಾಮ್ ಮಾಡಿದೀನಿ. ತುಂಬಾ ಟ್ರಾವೆಲಿಂಗ್, ಬಹಳ ಟ್ರಾವೆಲಿಂಗ್. ಅಂದ್ರೆ ಒಂದೊಂದ್ಸರಿ ಬಿಸಿ ಆದ್ರೆ ಬಿಸಿ ಸರ್ ಕಲಾವಿದ, ಫ್ರೀ ಆದ್ರೆ ಫ್ರೀ, ಆತರ. ಅದಾದ್ಮೇಲೆ ನಂಗೆ ಮೈನಾ ಅಂತ ಈಗ ಸೀರಿಯಸ್ ಅವಕಾಶ ಸಿಕ್ಕಿದೆ ಸರ್.
ಸರ್ ಈಗ ನೀವು ದಿಗ್ವಿಜಯದಲ್ಲಿ ಕೂಡ ಕೆಲಸ ಮಾಡ್ತಿದ್ರಲ್ಲ ಸರ್? ಸರ್, ದಿಗ್ವಿಜಯದಲ್ಲಿ ಈ ಒಂದು ಕಾರ್ಯಕ್ರಮ ಡಿಚ್ಚಿ ಗಿಲಿಗಿಲಿ ಅಂತ ಪ್ರೋಗ್ರಾಮ್ ಡೈರೆಕ್ಷನ್ ಮಾಡ್ತಾ ಇದೆ, ಸ್ಕ್ರಿಪ್ಟ್ ಡೈರೆಕ್ಷನ್. ಅದು ಕೂಡ ತುಂಬಾನೇ ಚೆನ್ನಾಗಿ ಹೆಸರು ಮಾಡ್ಕೊಡ್ತು. ದಿಗ್ವಿಜಯದಲ್ಲಿ ಯೂಟ್ಯೂಬ್ ಮತ್ತೆ ಫೇಸ್ಬುಕ್ ಅಲ್ಲಿ ಬಹಳಷ್ಟು ವ್ಯೂಸ್ ಪಡ್ಕೊಂಡಿದೆ ಆ ಕಾರ್ಯಕ್ರಮ. ಅದೇ ಆ ಕಾರ್ಯಕ್ರಮವನ್ನೇ ಸಿದ್ದರಾಮಯ್ಯ ಸ್ವತಃ ಅವರೇ ನೋಡಿ ಇಷ್ಟಪಟ್ಟರು. ಸರ್, ಮತ್ತೆ ನೀವು ಮಜಾ ಟಾಕೀಸ್ ಅಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡಿದೀರಾ, ಮತ್ತೆ ಮಾಸ್ಟರ್ ಡ್ಯಾನ್ಸ್ ಪ್ರೋಗ್ರಾಮ್ ಅಲ್ಲಿ ಕೂಡ ನೀವು ಪಾರ್ಟಿಸಿಪೇಟ್ ಮಾಡಿದೀರಾ. ಅದ್ರ ಬಗ್ಗೆ ಮಾತಾಡ್ತೀರಾ? ಮಾಸ್ಟರ್ ಡ್ಯಾನ್ಸರ್ ಮತ್ತೆ ಇದೆಲ್ಲ ಕಾರಣ ಏನಪ್ಪಾ ಅಂತಂದ್ರೆ, ಮಜಾ ಟಾಕೀಸ್ ಇದೆಲ್ಲ ಸಿಗೋಕೆ ನನ್ನ ವಿಡಿಯೋಗಳು ಯೂಟ್ಯೂಬ್ ಅಲ್ಲಿ ಮತ್ತೆ ಫೇಸ್ಬುಕ್ ಅಲ್ಲಿ ತುಂಬಾ ವೈರಲ್ ಆಯ್ತು, ವಾಟ್ಸಪ್ ಅಲ್ಲಿ ಶೇರ್ ಆಯ್ತು. ಕೊರೋನಾ ಮಹಾಮಾರಿ ಬಂದಾಗ ಯಾರ್ಯಾರು ಏನೇನೋ ವಿಡಿಯೋ ಮಾಡ್ತಾ ಇದ್ರು, ನಾನು ಈ ಜಾಗೃತಿ ಮೂಡಿಸೋ ತರ ಒಂದು 30-40 ವಾಯ್ಸ್ಗಳಲ್ಲಿ ಕೊರೋನಾ ಏನ್ ಮಾಡ್ಬೇಕು, ಯಾವ ತರ ತಡೆಗಟ್ಟಬೇಕು ಅನ್ನೋದನ್ನ ಒಂದೊಂದು ವಾಯ್ಸ್ ಅಲ್ಲಿ ಹೇಳ್ಕೊಂಡು ವಿಡಿಯೋ ಮಾಡಿದ್ದೆ. ಅದು ತುಂಬಾ ವೈರಲ್ ಆಗಿ ಅದು ಎಲ್ಲಾ ಇಂಡಸ್ಟ್ರಿ ಇರ್ಬೋದು, ಕ್ರಿಕೆಟರ್ಸ್ ಇರ್ಬೋದು, ಎಲ್ರಿಗೂ ತಲುಪಿಡ್ತು ಸರ್. ಅವಾಗ ಆ ವಿಡಿಯೋನ ಮಜಾ ಟಾಕೀಸ್ ನಮ್ಮ ಸುಜನ್ ಸರ್ ನೋಡಿದ್ರು. ಅವರು ಈ ಹುಡುಗನ್ ಕರ್ಸಿ ಅಂತ ಹೇಳಿ ಎಲ್ಲೆಲ್ಲಿಂದ ಕಾಂಟ್ಯಾಕ್ಟ್ ಮಾಡಿ ಕರ್ಸಿ. ಅವತ್ತು ಡಾಲಿ ಧನಂಜಯ್ ಸರ್ ಬಂದಿದ್ರು, ರಶ್ಮಿಕಾ ಮಂದಣ್ಣ ಅವ್ರು ಬಂದಿದ್ರು. ರಶ್ಮಿಕಾ ಮಂದಣ್ಣ ಅವ್ರಿಗೊಂದು ಪ್ರಪೋಸ್ ತರ ಮಾಡಿ ಡಾಲಿ ಧನಂಜಯ್ ಅವ್ರ ಮುಂದೆ ಒಂದು ಸುಮಾರು ವಾಯ್ಸ್ ಗಳನ್ನೆಲ್ಲ ಮಾಡಿದ್ದೆ. ಅದು ಟೆಲಿಕಾಸ್ಟ್ ಆಗ್ಬೇಕಾಗಿತ್ತು, ಬಟ್ ಏನಾಯ್ತು ಅಂದ್ರೆ ಅದು ಕೆಲವೊಂದು ರಾಜಕಾರಣಿಗಳ ವಾಯ್ಸು ಮತ್ತೆ ಕನ್ವೆ ಆಗ್ತಿರ್ಲಿಲ್ಲ ಕರೆಕ್ಟ್ ಆಗಿ ಜನರಿಗೆ. ಅದನ್ನ ಸುರೇಶ್ ಸರ್ ಬಂದು ಲೈವ್ ಅಲ್ಲೆಲ್ಲ ಹೇಳಿದ್ದಾರೆ, ಕಟ್ ಮಾಡ್ಬಿಟ್ರು, ಫುಲ್ ಎಪಿಸೋಡೇ ಕಟ್ ಮಾಡ್ಬಿಟ್ರು. ಮತ್ತೆ ಸೃಜನ್ ಸರ್ ಮತ್ತೆ ಕಾಲ್ ಮಾಡಿ ಮನೆಗೆ ಕರ್ಸಿ ತುಂಬಾ ಚೆನ್ನಾಗಿ ನೋಡ್ಕೊಂಡು, ನೆಕ್ಸ್ಟ್ ಉಮಾಶ್ರೀ ಮೇಡಮ್ ಬರ್ತಿದ್ದಾರೆ, ಎಲ್ಲಾ ನೀವೇ ಸ್ಕ್ರಿಪ್ಟ್ ಎಲ್ಲ ಮಾಡ್ಕೊಂಡು ಮಾಡಿ ಅಂದ್ರು. ಉಮಾಶ್ರೀ ಮೇಡಮ್ ಬಂದ್ರು. ಫುಲ್ ಅವ್ರು ಏನ್ ಕಂಪ್ಲೀಟ್ ಲೈಫ್ ಸ್ಟೋರಿ ಏನಿದೆಯಲ್ಲ ಅದನ್ನ 6 ನಿಮಿಷದಲ್ಲಿ ಅವ್ರು ಯಾರ್ಯಾರ ಜೊತೆ ಆಕ್ಟಿಂಗ್ ಮಾಡಿದ್ರಲ್ಲ ಅವ್ರೆಲ್ರೂ ವಾಯ್ಸ್ ಅಲ್ಲಿ ಹೇಳ್ಕೊಂಡ್ ಬಂದೆ. ಬಹಳ ಇಷ್ಟಪಟ್ಟು ಉಮಾಶ್ರೀ ಮೇಡಮ್ ಕಣ್ಣಲ್ಲಿ ನೀರ್ ಹಾಕಿದ್ರು. ಅದು ತುಂಬಾ ಖುಷಿ ಆಗುತ್ತೆ. ಈ ತರ ನಿಮ್ಗೆ ತುಂಬಾ ರೆಕಗ್ನಿಷನ್ ಸಿಗ್ತಾ ಹೋಯ್ತು ಸರ್, ತುಂಬಾ ಖುಷಿ ಆಗುತ್ತೆ. ಅಂದ್ರೆ ನನಗೆ ಈಗ ತುಂಬಾ ಜಾಸ್ತಿ ಸೆಲೆಬ್ರಿಟಿ ತರ ಎಲ್ರು ಗುರ್ತಿಸೋ ತರ ಆಗ್ಬೇಕು ಅನ್ನೋ ಆಸೆನೂ ಇಲ್ಲ ನನಗೆ. ನನಗೇನು ಅಂದ್ರೆ ಸ್ಟೇಜ್ಗೆ ಹೋಗ್ತೀನ, ಜನ ನೋಡ್ತಾರ, ಒಂದ್ ಚಪ್ಪಾಳೆ ಕೊಡ್ತಾರ, ಸ್ಟೇಜ್ ಇಂದ ಇಳಿಯುವಾಗ ಮಾತಾಡ್ತಾರ, ಅಷ್ಟು ಸಾಕು ನನಗೆ. ನನಗೆ ಸೆಲೆಬ್ರಿಟಿ ಆಗೋದು, ಎಲ್ಲಾರ ನಿಂತ್ಕೊಂಡ್ರೆ ಜನ ತುಂಬ್ಕೊಳೋದು, ಜನ ಬಂದ್ ಸೆಲ್ಫಿ ಕೇಳೋದು, ಆಮೇಲೆ ಆತರ ನನಗೆ ಯಾಕೋ ಇಷ್ಟನೇ ಇಲ್ಲ. ಈಗ ನೀವ್ ನೋಡ್ತಿರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಹೇಗಂದ್ರಾಗೆ ಆಡೋರೆಲ್ಲ ಫೇಮಸ್ ಆಗ್ತಾ ಇದಾರೆ. ಮತ್ತೆ ಈ ರಿಯಾಲಿಟಿ ಶೋಗಳಂತೂ ಅವರಲ್ಲಿ ಕಲೆ ಇಲ್ಲ ಅಂದ್ರೆ ಪರವಾಗಿಲ್ಲ, ಕೊಳೆ ಅಲ್ಲ ಏನಪ್ಪಾ ಕೊಲೆ ಏನದು ಕಳೆ ಇದ್ರೆ ಸಾಕು, ಕೊಳೆ ಇದ್ರೆ ಸಾಕು, ಅವ್ರನ್ನೆಲ್ಲ ಬೆಳೆಸೋ ಅಂತ ಇದ್ ಮಾಡ್ತಾ ಇದಾರೆ. ಏನೋ ಜನಕ್ಕೆ ಒಂದಿಷ್ಟ ನೋಡ್ತಾರೆ, TRP ಆತರ ಆಗೋಕ್ ನನಗೆ ಇಷ್ಟ ಇಲ್ಲ. ಹಾಗಾಗಿ ನನ್ ಕಲೆ ಏನಿದೆ ಅಂತ ತೋರ್ಸ್ಕೊಂಡು ಹೋಗ್ತೀನಿ ಸರ್. ಅದೇ ಬೆಟರ್ ಸರ್. ಕಲೆ ಯಾವತ್ತೂ ಕಾಪಾಡುತ್ತೆ ನಮ್ಮನ್ನ. ಹೌದೌದು. ಅಂದ್ರೆ ಕ್ಷಣಿಕ ಸರ್, ನಮ್ಮ ಟ್ಯಾಲೆಂಟ್ ಇಲ್ದಲೆ ಏನೋ ಹೆಸರು ಮಾಡ್ತೀನಿ ಬೆಳಿತೀನಿ ಅನ್ನೋದು ಕ್ಷಣಿಕ, ಜಾಸ್ತಿ ಇರಲ್ಲ. ಅದೇ ಕಲೆ ಇತ್ತು ಅಂತಂದ್ರೆ ನಾವ್ ಎಷ್ಟು ವರ್ಷ ಬೇಕಾದ್ರೂ ಜರ್ನಿ ಮಾಡ್ಕೊಂಡು ಹೋಗ್ತೀವಿ. ಸರ್, ಈಗ ನೀವು ಮಿಮಿಕ್ರಿ ಮಾಡ್ತೀರಾ, ಡಬ್ಬಿಂಗ್ ಕೂಡ ನೀವು ಮಾಡ್ತೀರಾ, ಹಾಗಾಗಿ ಇದಕ್ಕೆಲ್ಲ ನೀವು ತಯಾರಿ ಹೇಗ್ ಮಾಡ್ಕೋತೀರಾ? ನಿಮ್ ವಾಯ್ಸ್ ನ ಹೇಗ್ ಮೇಂಟೈನ್ ಮಾಡ್ತೀರಾ? ಸರ್, ವಾಯ್ಸ್ ಮೇಂಟೆನೆನ್ಸ್ ಅಂದ್ರೆ ಏನೂ ಇಲ್ಲ ಸರ್. ನಾರ್ಮಲ್ ಆಗಿ ನಾನು ಎಲ್ರು ಏನೇನ್ ಮಾಡ್ತಾರೋ ಅದೇ ತರ ಊಟ ಮಾಡ್ತೀನಿ, ತಿಂಡಿ ಮಾಡ್ತೀನಿ. ಬಿಸಿನೀರು ತಣ್ಣೀರು ಆತರ ಏನು ಡಿಫ್ರೆಂಟ್ ಇಲ್ಲ. ಮಾಮೂಲಿ ತಣ್ಣೀರು ಕುಡಿತೀನಿ. ಯಾವ ಊರ್ಗ್ ಹೋದ್ರು ಏನ್ ಫಿಲ್ಟರ್ ವಾಟರ್ ಬೇಕು ಅನ್ನಲ್ಲ, ಅದೇನೋ ದೇವ್ರು ಕೊಟ್ಟು ವರ ಅನ್ಬೋದು. ಯಾಕಂದ್ರೆ ನಿಮ್ಗೆ ಎಲ್ಲಾ ಕಲೆಗಳಿಗೂ ಕೂಡ ಕ್ಲಾಸಸ್ ಇದೆ, ಗುರುಗಳಿದ್ದಾರೆ. ಆದ್ರೆ ಮಿಮಿಕ್ರಿ ಕಲೆಗೆ ಎಲ್ಲೂ ಕ್ಲಾಸಸ್ ಇಲ್ಲ, ಹೇಳ್ಕೊಡಕ್ ಆಗಲ್ಲ. ಮಿಮಿಕ್ರಿ ನಿಮ್ಗೆ ಅನುಕರಣೆ, ನಿಮ್ಗೆ ಡಬ್ಬಿಂಗ್ ಹೇಳ್ಕೊಡ್ಬೋದು, ಬಟ್ ಮಿಮಿಕ್ರಿ ಎಲ್ಲೂ ಹೇಳ್ಕೊಡಕ್ ಆಗಲ್ಲ. ಅದು ನಮ್ಮಲ್ಲಿ ನಾವೇ ಗುರುವಾಗಿ, ನಾವೇ ಶಿಷ್ಯರಾಗಿ ನಾವೇ ಕಲಿಬೇಕು. ಇಲ್ಲ ಯಾರಾದ್ರೂ ಮಾಡಿರೋ ವಿಡಿಯೋಗಳನ್ನ ನೋಡಿ 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 ಅದನ್ನ ಅಬ್ಸರ್ವ್ ಮಾಡಿ ಕಲಿಬೇಕು. ಆತರ ಡಬ್ಬಿಂಗ್ ಅನ್ನೋ ವಿಚಾರ ಬಂದಾಗ ನಾನು ಡಬ್ಬಿಂಗ್ ತುಂಬಾ ಸಿನಿಮಾಗಳು ಕೊಟ್ಟಿದ್ದೀನಿ. ಒಂದೊಂದು ಸಿನಿಮಾಗೆ 8-10 ವಾಯ್ಸ್ ಕೊಟ್ಟಿದ್ದೀನಿ. ಒಂದು 8 ವರ್ಷದ ಮಗುವಿಂದ ಹಿಡಿದು 80 ವರ್ಷದ ವಯಸ್ಸಾಗಿರೋರ್ಗೆಲ್ರಿಗೂ ಕೊಟ್ಟಿದ್ದೀನಿ. ನೀವು ಶಿವರಾಮಣ್ಣ ಇರ್ಬೋದು, ತೀರ್ಕೊಂಡ್ರು ಅವ್ರಿಗೆ 70+ ಇತ್ತು ಅನ್ಸುತ್ತೆ, ಅವ್ರಿಗೂ ವಾಯ್ಸ್ ಕೊಟ್ಟೆ. ಮತ್ತೆ ಸುಚೇಂದ್ರ ಪ್ರಸಾದ್ ಸರ್ ತುಂಬಾ ಚೆನ್ನಾಗಿ ಮಾತಾಡ್ತಾರೆ, ಅವ್ರಿಗೆ 2 ಸಿನಿಮಾ ಫುಲ್ ವಾಯ್ಸ್ ನಾನೇ ಕೊಟ್ಟೆ ಸರ್. 2 ಸಿನಿಮಾಗೆ ಸುಚೇಂದ್ರ ಪ್ರಸಾದ್ ಸರ್ ಬಹಳ ಕಷ್ಟ ಅವ್ರ ವಾಯ್ಸ್ ಕೊಟ್ಟೆ. ಆತರ ವಾಯ್ಸ್ ಗಳೆಲ್ಲ ಕೊಡ್ತಾರೆ. ಈಗ ಮೈನಾದಲ್ಲೂ ಅಷ್ಟೇ, ಉದಯ ಬಂದು ಡಬ್ಬಿಂಗ್ ಸೀರಿಯಲ್ ಯಾವ್ದು ಡಬ್ಬಿಂಗ್ ಮಾಡಲ್ಲ ಬೇರೆ ಚಾನಲ್ಗಳಲ್ಲಿ, ಉದಯದಲ್ಲಿ ಡಬ್ಬಿಂಗ್ ಮಾಡ್ತಾರೆ. ಅದ್ರಲ್ಲಿ ನನ್ನ ವಾಯ್ಸು ಮತ್ತೆ
ಏನು ವಿಲನ್ ಕ್ಯಾರೆಕ್ಟರ್ ಇದೆಯಲ್ಲ, ವಿಲನ್ ಕ್ಯಾರೆಕ್ಟರ್ ನಾನೇ ಡಬ್ ಮಾಡ್ಕೊಂಡ್ ಬರ್ತಾ ಇದ್ದೆ. ಓ, ನಿಮ್ ಕ್ಯಾರೆಕ್ಟರ್ ಪ್ಲಸ್ ಇನ್ನೊಂದು ಕ್ಯಾರೆಕ್ಟರ್ ನಾನ್ ಡಬ್ ಮಾಡ್ತಾ ಇದ್ದೆ. ನಂದು ಸಾಫ್ಟ್, ಅದು ಹಾರ್ಡ್ ಬೇಸ್ ಕೊಟ್ಟು ಮಾಡ್ಕೊಳ್ತಾ ಇದ್ದೆ. ಓಕೆ ಓಕೆ, ಅದ್ರದ್ದು ಒಂದು ಜಲ ಕೊಡಿ ಸರ್. ಸುಚೇಂದ್ರ ಪ್ರಸಾದ್ ಸರ್ ಯಾವ ತರ ವಾಯ್ಸ್ ಅಂತಂದ್ರೆ, ನೋಡಪ್ಪ ನೋಡಿ, ಕತ್ತಲು ಕಡಿಗೆ ಜಾಮೂನು ಸಖತ್ತಾಗವಳೆ ನೋಡಿ, ಇಂಥ ಒಂದು ಸಾಹಿತ್ಯ ಎಂತ ಒಂದು ಸಾಂಸ್ಕೃತಿಕ ಚಿಂತನೆಗೆ ಕಾರಣವಾಗ್ತಿದೆ ಅಂತ. ನಿಲ್ಸಪ್ಪ ನಿಲ್ಸು, ಸಂಸ್ಥೆಯ ಆವರಣದಲ್ಲಿ ಇಂತಹ ಅಪರೋಕ್ಷ ಕೇಳಿ ಬಂದ್ರೆ ನಿಮ್ಮ ಜಂಗಮವಾಣಿಯನ್ನು ಜಪ್ತಿ ಮಾಡಬೇಕಾಗತ್ತೆ, ಗೊತ್ತಾಯ್ತೆ? ಈ ತರ ಸರ್ ನಿಮ್ ಕ್ಯಾರೆಕ್ಟರ್ ಮತ್ತೆ ನೀವು ಇನ್ನೊಂದು ಕ್ಯಾರೆಕ್ಟರ್ ಕೂಡ ಡಬ್ ಮಾಡ್ತೀರಾ ಅಂತ ಹೇಳಿದ್ರೆ ಅದ್ರದ್ದು ಮಾತಾಡಿ ಸರ್. ನನ್ ಕ್ಯಾರೆಕ್ಟರ್ ಅಂದ್ರೆ ಈ ತರ ಸರ್, ನಾರ್ಮಲ್ ಆಗಿ ಮಾತಾಡ್ತಾ ಇರ್ತೀನಿ. ವಿಲನ್ ಕ್ಯಾರೆಕ್ಟರ್ ಅಂದ್ರೆ, ಮುತ್ತಣ್ಣ, ನನ್ನ ಬಗ್ಗೆ ನಿನಗೆ ಸರಿಯಾಗಿ ಗೊತ್ತಿಲ್ಲ, ನಿನ್ನ ಮಗಳನ್ನ ಕಡ್ಕೊಳೋ ಗಂಡು ನಾನೇ ಈ ತರ ಬೇಸರ ವಹಿಸ್ಕೊಂಡು. ನಿಜವಾಗ್ಲೂ ನಿಮಗೆ ಸರಸ್ವತಿ ದೇವರು ಒಲ್ದಿದ್ದಾರೆ ಸರ್. ಇಷ್ಟೊಂದು ಜನರನ್ನ ಮಿಮಿಕ್ರಿ ಮಾಡ್ಬೇಕು ಅಂತಂದ್ರೆ ಅಷ್ಟು ಈಸಿ ಅಲ್ವಲ್ಲ ಸರ್. ಈಗ ಸೀರಿಯಲ್ ಎಲ್ಲ ತುಂಬಾ ಚೆನ್ನಾಗಿ ನಡೀತಿದ್ಯಾ ಸರ್? ನಿಮಗೆ ರೆಕಗ್ನಿಷನ್ ಸಿಕ್ಕಿದ್ಯಾ? ರೆಕಗ್ನಿಷನ್ ಅಂದ್ರೆ ಸಿಗುತ್ತೆ, ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಸಿಗೋದಿಲ್ಲ ಸರ್. ಗುರುತಿಸಿ ಮಾತಾಡ್ತಾರೆ. ನಾನು ಈಗ ಮೈನಾ ಏನ್ ಮಾಡ್ತಾ ಇದ್ದೀನಲ್ಲ, ಅದೇ ಕೊನೆ ಸೀರಿಯಲ್ ಅನ್ಕೊಂಡಿದ್ ಮತ್ತೆ ಮಾಡೋದ್ ಬೇಡ ಅಂತ. ನನ್ಗೆ ಇಷ್ಟ ಇಲ್ಲ ಸರ್, ನನ್ಗೆ ಸೆಲೆಬ್ರಿಟಿ ಆಗೋದು, ಚೆನ್ನಾಗಿ ಜಾಸ್ತಿ ಗುರ್ಸೋ ಅಂತದ್ ಇಷ್ಟ ಇಲ್ಲ. ನನ್ ಸಿಂಪಲ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಎಷ್ಟು ನೋಡ್ತಾ, ಒಂದ್ 50,000 ಜನ ನೋಡ್ತಾರ. ಒಂದೊಂದು ವಿಡಿಯೋ ನೋಡಿದಾರೆ, ಒಂದು 20 ಲಕ್ಷ, 30 ಲಕ್ಷ, 50 ಲಕ್ಷ ಆ ತರ ವಿಡಿಯೋಗಳು ಓಡಿದೆ ನಂದು. ಆದ್ರೂ ಕೂಡ ಚಿಕ್ಕ ಪರದೆ ಮೇಲೆ ಕಾಣೋದ್ರಿಂದ ಅಷ್ಟು ಜನ ಬೇಗ ಗುರ್ಸಲ್ಲ. ಈಗ ನೋಡ್ತಾರೆ, ನೋಡಿದಿನಲ್ಲ, ಎಲ್ಲೋ ನೋಡಿದಿನಲ್ಲ, ಆತರ ಮಾತಾಡ್ತಾರೆ. ಅದೇ ಖುಷಿ ಸರ್. ಸರ್ ಆದ್ರೆ ನೀವೆಲ್ಲಾದ್ರೂ ಹೋಗ್ತಿರ್ತೀರಾ, ನೀವು ವಾಯ್ಸ್ ಕೇಳಿಸ್ಕೊಂಡು ಯಾರು ಗುರುತಿಸಿ ಮಾತಾಡ್ಸಿರೋದಿದ್ಯಾ? ಹಾ ಸರ್, ತುಂಬಾ ಜನ ನನ್ನ ವಾಯ್ಸ್ ನೋಡಿ ಗೊತ್ತಾಯ್ತು ಅಂತ ಗುರುತಿಸ್ತಾರೆ. ಆಮೇಲೆ ನನ್ಗೆ ಸೆಲೆಬ್ರಿಟಿಗಳು ಈವೆಂಟ್ ಆರ್ಗನೈಸರ್ ಆಗಿರೋದ್ರಿಂದ ನನ್ನ ಒಂದು ಶೋಗಳಲ್ಲಿ ಎಲ್ಲಾ ಕಲಾವಿದ್ರು ಕೂಡ ಬರ್ತಾರೆ ಸರ್. ಅವ್ರ ಜೊತೆ ಹೋಗುವಾಗ ನಾವು ಸ್ಟೇಜ್ ಮೇಲೆ ಹತ್ತಕ್ಕಾಗಲ್ಲ, ಅಷ್ಟು ಜನ ತುಂಬ್ಕೊಂಡ್ಬಿಡ್ತಾರೆ ಒಂದೊಂದ್ಸರಿ, ಇಳಿದು ಹೋಗಕ್ಕಾಗಲ್ಲ. ನನಗೆ ಹತ್ತುವಾಗ ಈಸಿ, ಎಲ್ಲರಿಗಿಂತ ಮೊದಲೇ ಹೋಗಿ ಮೈಕ್ ಎತ್ಕೊಂಡು ಆಂಕರಿಂಗ್ ಮಾಡ್ಬಿಡ್ತೀನಿ. ಇಳಿಯುವಾಗ ಜನಕ್ಕೆ ಗೊತ್ತಾಗ್ಬಿಡುತ್ತೆ, ಅದು ನನಗೆ ಖುಷಿ ತಂದ್ಕೊಡುತ್ತೆ. ಆ ಕ್ಷಣಕ್ಕೆ ನನಗೆ ಜನ ಗುರುತಿಸಿ ಚಪ್ಪಾಳೆ ಹೊಡಿತಾರಲ್ಲ, ಅದೇ ನನಗೆ ಖುಷಿ ಸರ್. ಓಕೆ ಸರ್, ಈಗ ತುಂಬಾ ಕಡೆ ನಿಮ್ ವಿಡಿಯೋಸ್ ನೋಡಿದೀನಿ, ನೀವು ಹಲವಾರು ವ್ಯಕ್ತಿಗಳನ್ನ ಅನುಕರಣೆ ಮಾಡ್ತೀರಾ. ಹಾಗಾಗಿ ಅದರಲ್ಲಿ ಒಂದು ಕಡೆ ನೀವು ಚಾಲೆಂಜ್ ತಗೊಂಡಿದ್ರಿ, 1 ನಿಮಿಷದಲ್ಲಿ ಆಲ್ಮೋಸ್ಟ್ ಒಂದು 25 ಜನರನ್ನ ಮಿಮಿಕ್ರಿ ಕೂಡ ಮಾಡಿದಿರಿ. ಹಾಗಾಗಿ ಇನ್ನೊಂದು ವಿಷಯ ಅಂತ ಅಂದ್ರೆ ನನಗೆ ತಿಳಿದಿದ್ದು, ನೀವೊಂದು ಚೀಟಿ ಇಟ್ಕೊಂಡಿರ್ತೀರಾ ನಿಮ್ಮಲ್ಲಿ, ಅದನ್ನ ನೋಡ್ಕೊಂಡು ಎಷ್ಟು ಜನರು ಹೆಸರಲ್ಲಿದೆ ಲಿಸ್ಟ್ ಪ್ರಕಾರ ಹಂಗೆ ಮಾಡ್ಕೊಂಡು ಮಿಮಿಕ್ರಿ ಮಾಡ್ಕೊಂಡು ಹೋಗ್ತಿರ್ತೀರಾ ಅಂತ ಹೇಳಿ. ಈಗ 1 ನಿಮಿಷದ ಮಾಡೋಣ ವಾಯ್ಸ್. ಯಾವ ವಾಯ್ಸ್ ಬೇಕು ಸರ್ ನಿಮಗೆ? ಸರ್ ಡಿ ಬಾಸ್ ಅವ್ರದ್ದು ಮಾಡ್ತೀರಾ? ಡಿ ಬಾಸ್ ಅವ್ರದಾ? ಓಕೆ ಸರ್, ಟ್ರೈ ಮಾಡ್ತೀನಿ. ಓಕೆ. ಹೆಣ್ಮಕ್ಳು ಒಣ ಕಟ್ಕೊಂಡು ಅಷ್ಟ ಕುಂಕುಮನೆ ಬಾವುಟ ಮಾಡ್ಕೊಂಡ್ರೆ ನಾವು ಬಾವುಟದ ವಿಚಾರಕ್ಕೆ ಬಂದ್ರೆ ಸುಮ್ಮನೆ ಬಿಡಲ್ಲ. ಹೆಣ್ಮಕ್ಳು ವಿಚಾರಕ್ಕೆ ಬಂದ್ರೆ ಬಿಡ್ತೀವಾ? ಸರ್ ಉಪೇಂದ್ರ ಸರ್ ಮಾಡ್ತೀರಾ? ಈ ಪ್ರೀತಿ, ಈ ಪ್ರೇಮ ಪುಸ್ತಕದ ಬಂದಿಕಾಯ್ತು, ಗೊತ್ತಾಯ್ತು ಸರ್. ನಾನು ಹೆಸರು ಹೇಳ್ತಾ ಹೋಗ್ತೀನಿ, ನೀವು ಅವರದ್ದು ಮಿಮಿಕ್ರಿ ಮಾಡಿ ಸರ್. ಓಕೆ ಸರ್, ಟ್ರೈ ಮಾಡ್ತೀನಿ. ಓಕೆ ಸರ್. ರಾಜ್ಕುಮಾರ್ ಸರ್. ಅಣ್ಣವರು ಅಂತಂದ್ರೆ ನೋಡಿ ನೋಡಿ ಬಹಳ ಸಂತೋಷವಾಗ್ತಿದೆ, ಬಹಳ ಆನಂದವಾಗ್ತಾ ಇದೆ. ನಮ್ಮ ಗೋಲ್ಡನ್ ಮೈಕ್ ನಮ್ಮ ಕಿರಣ್ ಅವರೇ ಬಹಳ ಅದ್ಭುತವಾದ ಕೆಲಸ ಮಾಡ್ತಾ ಇದ್ರ. ಆ ಭಗವಂತ ನಿಮಗೆ ಒಳ್ಳೇದು ಮಾಡಿ ಅಷ್ಟೇ ಕೇಳೋದು. ಏನಂತೀರಿ ಸರ್? ಟೈಗರ್ ಪ್ರಭಾಕರ್ ಅವರು. ನಾನು ಹೇಳೋದಿಷ್ಟೇ, ಯಾರೆಲ್ಲ ಈ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ. ಶಂಕರ್ ನಾಗ್ ಸರ್. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಯಾರೆಲ್ಲ ಗೋಲ್ಡನ್ ಮೈಕ್ ಈ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ನಮ್ಮ ಕೋಟಿ ಕಿರಣ್ ಅವ್ರಿಗೆ ಸಪೋರ್ಟ್ ಮಾಡಿ, ಒಂದು ಲೈಕ್ ಮಾಡಿ. ಸರ್ ಅಂಬರೀಶ್ ಸರ್. ನೋಡಿ, ನಾನ್ ಮಾಡಿದ ಗಂಡ ಅಂಬರೀಶ್ ಯಾವಲ್ಲ ಅವರು. ನಾನು ಹೇಳೋದಿಷ್ಟೇ, ನಮ್ಮ ಕೋಟಿ ಕಿರಣ್ ಅವರು ಏನು ಗೋಲ್ಡನ್ ಮೈಕ್ ಅಂತ ಮಾಡಿದ್ದಾರೆ, ಅದಕ್ಕೆ ಲೈಕ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಿ, ಅಷ್ಟೇ ಅಲ್ಲ ಬೆಲ್ ಬಟನ್ ಹಾಗೆ ಬಾರಿಸ್ಬೇಕು ಅಷ್ಟೇ. ವಿಷ್ಣುವರ್ಧನ್ ಸರ್. ಹೋಯ್, ಯಾರೋ ನೀನು? ಯಾರು ನೀನು? ಮಂತ್ರಿ ಆದ ನಾನು ರಾಜ. ನೋಡ್ಲೋ,
ನಮ್ಮ ಏನು ಕಿರಣ್ ಅವರಿದ್ದಾರೆ, ಕೋಟಿ ಕಿರಣ್, ನೀವೆಲ್ಲರೂ ಕೂಡ ಇವರ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಬೇಕು. ಸರ್ ಹುಚ್ಚ ವೆಂಕಟ್ ಅವರು, ನನ್ನ ಮಗನ್ ಕ್ಯಾಮ್ರಾ ಆನ್ ಆಗಿದ್ಯಾ, ಲೈಕ್ಸ್ ಕಮೆಂಟ್ಸ್ ಬರ್ತಿದ್ಯಾ, ಲವ್ ಯು ಚಿನ್ನ, ಪ್ಲೀಸ್ ಕೊಂಡ್ರ ನಮ್ಮ ಗೋಲ್ಡನ್ ಮೈಕ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಕೋಟಿ ಕಿರಣ್ ಅವ್ರಿಗೆ ಸಪೋರ್ಟ್ ಮಾಡಬೇಕು, ಗೊತ್ತಾಯ್ತಾ? ದಿಸ್ ಹುಚ್ಚ ವೆಂಕಟ್. ಸರ್ ಮಾಸ್ಟರ್ ಹಿರಣ್ಯ ಅವರು, ಅಯ್ಯಪ್ಪ ಇವತ್ತು ಏನು ಅಬ್ಬಬ್ಬಬ್ಬ ಬಟ್ಟೆ ಮರಿ ಇಲ್ಲ ಏನಿಲ್ಲ, ಅಕ್ಕಕ್ಕೆ ನೃತ್ಯ ಮಾಡ್ತಾರೆ, ಬಾಯಿ ಬಂದಾಗ ಮಾತಾಡ್ತಾರೆ, ಲವ್ ಯು, ಅಯ್ಯೋ ಅಪ್ಪ ಅಂತವನ್ನೆಲ್ಲ ಮುಕ್ಕು ಟಮಾಟಮ ಅಂತವನ್ನೆಲ್ಲ ಸಪೋರ್ಟ್ ಮಾಡಬೇಡ್ರಿ, ಇದ್ದವ್ರು ಮಾಡ್ರಪ್ಪ. ಒಳ್ಳೆ ಕೆಲಸ ಮಾಡಕೊಟ್ಟವ್ರೆ ನಮ್ಮ ಕೋಟಿ ಕಿರಣ್ ಅವರು, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸರ್ ಬಾಲಣ್ಣ ಅವರು, ನಮಸ್ಕಾರಪ್ಪ. ನೋಡಿ ಇವತ್ತು ನಮ್ಮ ಕೋಟಿ ಕಿರಣ್ ಅವರು ಪಾಪ ಒಂದು ಸಂದರ್ಶನ ಮಾಡಬೇಕು ಅಂತ ಗೋಲ್ಡನ್ ಬೈಕ್ ಅಂತ ಒಂದು ಯೂಟ್ಯೂಬ್ ಮಾಡಿದರೆ, ಸಬ್ಸ್ಕ್ರೈಬ್ ಮಾಡ್ಬೇಕಪ್ಪ, ಬೆಲ್ಲನ್ನು ಹೊಡಿಬೇಕು. ಸರ್ ನೆಕ್ಸ್ಟ್ ಜಗ್ಗೇಶ್ ಅವ್ರದ್ದು. ನಿಜವಾಗ್ಲೂ ಆಂಟಿ ಮೀಡಿಯಾ ತರ ಹೇಳಬೇಕು ಅಂದ್ರೆ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಡಿಂಕಟಕ ಅಮ್ಕೊಡ್ಬೇಕು ಅಂತ ಹೆಂಗೆಂಗೋ ಮಾಡೋರ್ನೆಲ್ಲ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ತೀರಾ, ಫಾಲೋ ಮಾಡ್ತೀರಾ. ನಿಜವಾಗ್ಲೂ ನಮ್ಮ ಕೋಟಿ ಕಿರಣ್ ಅದ್ಭುತವಾದ ಕೆಲಸ ಮಾಡ್ತಾ ಇದ್ದಾರೆ. ಆ ರಾಘವೇಂದ್ರ ಸ್ವಾಮಿ ಒಳ್ಳೇದು ಮಾಡಲಿ, ನಿಮ್ಮೆಲ್ಲರೂ ಸಪೋರ್ಟು ಇಂಥವ್ರಿಗಿರಬೇಕು. ನಮಸ್ಕಾರ, ನಾನು ನಿಮ್ಮ ಜಗ್ಗೇಶ್. ಸರ್ ಕಿಶೋರ್ ಅವರು, ಯಾಕೂ ಬೇಕು ಬೆಳವಣಿಗೆ, ನಾನು ಕಾಂತಾರದ ಕಿಶೋರ್. ನಿಜವಾಗ್ಲೂ ಕೂಡ ತುಂಬಾನೇ ಖುಷಿ ಆಗುತ್ತೆ. ಯಾಕೆ ಅಂದ್ರೆ ಕೋಟಿ ಕಿರಣ್ ಅವರು ತುಂಬಾ ಅದ್ಭುತವಾದ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ಒಳ್ಳೇದಾಗ್ಲಿ, ನಮ್ ಸಪೋರ್ಟ್ ಇರುತ್ತೆ, ನೀವು ಕೂಡ ಸಪೋರ್ಟ್ ಮಾಡಬೇಕು. ಸರ್ ಸಾಯಿ ಕುಮಾರ್ ಅವರು, ಓಕೆ ನಮ್ಮ ಕೋಟಿ ಕಿರಣ್ ಅವ್ರಿಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅಷ್ಟೇ. ಅವ್ರದ್ದೊಂದು ಡೈಲಾಗ್ ಹೇಳ್ತೀರಾ ಸರ್ ಅದೇ ವಾಯ್ಸ್ ಅಲ್ಲಿ? ಜಗತ್ತಿಗೆ ಕಾಣೋದು 3 ಸಿಂಹಗಳು, ನ್ಯಾಯ, ನೀತಿ, ಧರ್ಮಕ್ಕೆ ಪ್ರತಿರೂಪವಾದ್ರೆ ಕಾಣದಿರೋ 5ನೇ ಸಿಂಹನೇ ಕೊಡೋ ಯಾಕೆ UPS ಸಾರಿ IPS. ಸರ್ ಮುಖ್ಯಮಂತ್ರಿ ಚಂದ್ರು ಅವರು, ನೋಡಪ್ಪ, ಇವತ್ತು ಏನೇನು ಮಾಡೋರ್ಗಿಲ್ಲ ಸಪೋರ್ಟ್ ಮಾಡ್ತೀರಾ. ಇವತ್ತು ನಮ್ಮ ಕೋಟಿ ಕಿರುಡರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ಅವ್ರಿಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಫಾಲೋ ಮಾಡಿ, ಗೊತ್ತಾಯ್ತಾ? ಸರ್ ಈಗ ಸ್ವಲ್ಪ ರಾಜಕೀಯ ಕಡೆಗೆ ಹೋಗೋಣ. ಸರ್ ಮೋದಿ ಅವರು ಬಂದ್ರೆ ಈ ಶೋಗೆ ಹೇಗಿರುತ್ತೆ? ಕರ್ನಾಟಕದ ಎಲ್ಲ ಜನತೆಗೆ ನರೇಂದ್ರ ಮೋದಿ ನಮಸ್ಕಾರಗಳು. ಕೋಟಿ ಕಿರಣ್ ಅವರೇ, ನಿಮ್ಮ ಗೋಲ್ಡನ್ ಮೈಕ್ ಯೂಟ್ಯೂಬ್ ಚಾನಲ್ಗೆ ಒಳ್ಳೆಯದಾಗಲಿ. ಸರ್ ಸಿದ್ದರಾಮಯ್ಯ ಅವರು, ಒಡ್ರಿ ಕಪಾಳಕ್ಕೆ ಕುಡ್ಕೊಂಡ್ ಬಂದಿದ್ಯಾ, ಆಚೆ ಕಳಿಸ್ರಿ ಅವ್ರನ್ನ. ಏನಪ್ಪ ಚಾಲು ನಿಮ್ದು? ಗೋಲ್ಡನ್ ಮೈಕ್ ವಿತ್ ಕಿರಣ್ ಸರ್. ಜೋರಾಗಿ ಹೇಳ್ಬೇಕು. ಗೋಲ್ಡನ್ ಮೈಕ್ ವಿತ್ ಕಿರಣ್ ಸರ್. ಇನ್ನೂ ಜೋರಾಗಿ. ಗೋಲ್ಡನ್ ಮೈಕ್ ವಿತ್ ಕಿರಣ್. ಗೋಲ್ಡನ್ ಮೈಕ್ ವಿತ್ ಕಿರಣ್. ಬಹಳ ದುದು ಮಾಡಿದಿರಪ್ಪ. ಯಾರೆಲ್ಲ ನೋಡ್ತಾ ಇದ್ದೀರಾ, ಇಂಥವ್ರಿಗೆ ಸಪೋರ್ಟ್ ಮಾಡ್ಬೇಕು ಅಲ್ವಾ? ಲೈಕು, ಕಮೆಂಟ್ಸು, ಶೇರು, ಆಮೇಲೆ ಸಬ್ಸ್ಕ್ರೈಬರು. ಏನಪ್ಪ ಅದು? ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ನಾನು ಬರ್ತೀನಿ. ನಮಸ್ಕಾರ. ನಿಮ್ ಜೊತೆ ಮಾತಾಡಿದ್ದಕ್ಕೂ ಕೂಡ ಖುಷಿ ಆಯ್ತು ಸರ್. ನಮಗೂ ಖುಷಿನಪ್ಪ, ನಮಗೂ ಬಹಳಷ್ಟೇ ಖುಷಿ. ನಮ್ಮ ಇಂದಿರಾಕೆನಿಂದ ಒಂದು ವಾಂಗಿಬಾತು, ಕೇಸರಿ ಬಾತು ತಂದು ಕೊಡ್ರಿ ಅವ್ರಿಗೆ ಪಾಪ. ಯಾಕೆಂದ್ರೆ ಪಾಪ ಇವತ್ತು ಖುಷಿ ಆಯ್ತು ಅಂತವ್ರೆ ಅಲ್ವಾ? ಪಾಪ ಅವರು ಪಾಪ ಗಂಡು ಮಗ ಹೆಣ್ಮಗ ಆಗಿದ್ರೆ 2,000 ರೂಪಾಯಿ ಕೊಡಿಸ್ತಾ ಇದ್ರು ಸರ್. 200 ರೂಪಾಯಿ ಸರ್. ನೋಡಿ ಸ್ವಾಮಿ, ಬಹಳ ಸಂತೋಷವಾಗ್ತಾ ಇದೆ, ಬಹಳ ಆನಂದವಾಗ್ತಾ ಇದೆ ಸ್ವಾಮಿ. ಇವತ್ತು ನಮ್ಮ ಕೋಟಿ ಕಿರಣ್ ಅವರು ಏನೊಂದು ಗೋಲ್ಡನ್ ಮೈಕಲ್ಲಿ ಸಂದರ್ಶನ ಮಾಡ್ತಾ ಇದ್ದಾರೆ ಸ್ವಾಮಿ. ಬಹಳ ಸಂತೋಷವಾಗ್ತಾ ಇದೆ. ಯಾರೇ ಅದು ಔದವಲಿ ಅನ್ನೋದು? ಔದವಲಿ ಅಲ್ಲ ಸ್ವಾಮಿ, ನಾವು ರಾಜಾವಲಿ. ಇವತ್ತು ತುಂಬಾ ಖುಷಿ ಆಗ್ತಾ ಇದೆ ಸ್ವಾಮಿ, ತುಂಬಾ ಸಂತೋಷವಾಗ್ತಾ ಇದೆ ಸ್ವಾಮಿ, ಬಹಳ ಆನಂದವಾಗ್ತಾ ಇದೆ ಸ್ವಾಮಿ. ಇದೇನು ಅಂತ ಕೇಳ್ತಿರೇನು? ಇದು ವಿಜಯದ ಸಂಕೇತ. ನಾವು ಹೀಗೀಗ ಮಾಡಿದಾಗ ಕೆಲವ್ರಿಗೆ ಹೀಗೀಗಾಗಿದೆ. ನಮಸ್ಕಾರ ಸ್ವಾಮಿ, ನಮಸ್ಕಾರ. ಸರ್ ದೇವೇಗೌಡ್ರವರು, ಏನು ಸ್ವಾಮಿ ಯಾರದು ಸೆನ್ಸ್ ಹೋಗೋ ಸೇರಿ ನೋಡ್ರಿ. ಇವತ್ತು ನಮ್ಮ ಕೋಟಿ ಕಿರಣ್ ಒಂದು ಗೋಲ್ಡನ್ ಮೈಕ್ ಅಂತ ಮಾಡಿದ್ವಿ.
ಇವಾಗಲೇ ಕೊಡಲಿಲ್ಲ. ನಮಸ್ಕಾರ ಸರ್. ಈಗ ನಮ್ಮ ಸುದೀಪ್ ಅವ್ರ ವಾಯ್ಸ್ ಟ್ರೈ ಮಾಡ್ತೀರಾ? ಓಕೆ ಸರ್. ಸಾವು ಅಂದ್ರೆ ಭಯ ಪಡೋಕೆ ಅಳಲ್ ಟೋಪಿ ಹಾಕೊಂಡು ಕಲ್ಕಲಿಸುತ್ತು. ಕಂತ್ರಿ ಕಜ್ಜಿ ಕೂಡ ಅನ್ಕೊಂಡ ಮದಕರಿ ವೀರ ಮದಕರಿ. ದೇವರು ಮೈ ಬರ್ತು ಎಂತೆಂಥವ್ರನ್ನ ಸೃಷ್ಟಿ ಮಾಡ್ತಾರೆ. ಕೋಪ ಬಂದಾಗ ಮಾತ್ರ ನನ್ನನ್ನು ಸೃಷ್ಟಿ ಮಾಡ್ತಾರೆ. ಆಕ್ಚುಲಿ ಕೋಟಿ ಕಿರಣ್ ಅವರೇ ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ರ. ಒಳ್ಳೇದಾಗ್ಲಿ. Try ಮಾಡಿದ್ದೀರಾ? ಟ್ರೈ ಮಾಡಿದ್ದೀರಾ ಯಾವಾಗಾರು? ಸರ್, ಒಂದೊಂದು ಬಾಡಿ ಲ್ಯಾಂಗ್ವೇಜ್ ಸಮೇತ ಮಾಡಿದ್ರೆ ಒಂದೊಂದು ಪರ್ಫೆಕ್ಟ್ ಅನ್ಸುತ್ತೆ ಸರ್. ಓಕೆ ಓಕೆ. ಆಹಾ, ಅಲ್ಲ, ಎಕ್ಸ್ಕ್ಯೂಸ್ ಮಿ ಪ್ಲೀಸ್. ಇವತ್ತು ಏನು ನಮ್ಮ ಕೋಟಿ ಕಿರಣ್ ಅವರ ಒಂದು ಯೂಟ್ಯೂಬ್ ನೋಡ್ತಾ ಇದ್ದೀರಾ? ಸಬ್ಸ್ಕ್ರೈಬ್ ಮಾಡ್ಬೇಕು. ಲೇ, ಇದು ತೋಳಲ್ಲ ಕಂಡ್ರು. ಸರ್, ಟೆನ್ನಿಸ್ ಕೃಷ್ಣ ಅವ್ರದ್ದು ಮೇಡಮ್ ಡಿಸ್ಕೋ ಏನ್ ನಮ್ಮ ಕೋಟಿ ಕಿರಣ್ ಅವರು ಚಾಲ ಮಾಡ್ತಾರಣ. ನೀವ್ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಬೇಕು. ಮೇಡಮ್ ಡಿಸ್ಕೋ ಸೂಪರ್ ಸರ್. ಈಗ 1 ನಿಮಿಷದಲ್ಲಿ ನೀವು ಎಷ್ಟು ಜನರನ್ನ ಮಿಮಿಕ್ರಿ ಮಾಡ್ತೀರಾ ಅಂತ ನೋಡೋಣ ಸರ್. ಒಂದು 20ಕ್ಕೂ ಹೆಚ್ಚು ಮಾಡ್ತೀನಿ ಸರ್. ಓಕೆ, ಟ್ರೈ ಮಾಡೋಣ ಸರ್. ಓಕೆ ಸರ್. ರೆಡಿಯಲ್ಲ ಸರ್? ನೋಡಿ ನೋಡಿ, ನಾನಿಮ್ಮ ರಾಜ್ಕುಮಾರ, ನಾನಿಮ್ಮ ಶಂಕರ, ನಾನು ಹುಟ್ಟಾಯ್ ಗೊಬ್ಬರಬೇಕ. ನಾನು ಮಂಡ್ಯದ ಗಂಡ ಅಂಬರೀಷ. ನಾನು ವಿಷ್ಣು. ಏಹೇ, ನಾನು ಸುಧೀರ್. ಶಿವನೇ ಶಂಭಲಿಂಗೈ. ನಾನು ಧೀರೇಂದ್ರ ಗೋಪಾಲೈ. ಜಯಾಂಜನೇ ಕುಂಬಳಕಾಯಿ ಬಾಂಬಿಟ್ಟು. ನಾನು ದಿನೇಶ್. ನಮಸ್ಕಾರಪ್ಪ. ನಾನು ಪಾಲಂಡ. ಅಪ್ಪ, ನಾನು ಮಾಸ್ಟರಯ್ಯ. ನನ್ನ ಮಗು ನಾನು ಕೂಡ ಹುಚ್ಚ ವೆಂಕಟ್. ನೋಡಿ, ವಿಶೇಷವಾಗಿ ನಾನು ಬ್ರಹ್ಮಾಂಡ ಗುರುಜಿ. ಯಾಕೋ ಬೇಕು ನಿಮಗೆ? ನಾನು ಕಾಂತಾರದ ಕಿಶೋರ್. ಪ್ರಭಾ ನೋಡಿ, ನಾನು ಸುಚೇಂದ್ರ ಪ್ರಸಾದ್ ಗೊತ್ತಾಯ್ತೆ. ಆ ಟೆಪ್ಕಿದೆ ತರ ನಾನಿಮ್ಮ ಜಗ್ಗೇಶು. ನೋಡು ಮುಖ್ಯಮಂತ್ರಿ ಚಂದ್ರು. ಓಕೆ, ಅಗ್ನಿ ಸಾಯಿ ಕುಮಾರ್. ನಿಮ್ಮ ಹಂಸಲೇಖ ಸರ್, ನಟರು ಅಂತ ಹೇಳಕ್ ಇಷ್ಟಪಡ್ತೀನಿ. ಸರಿ, ಒಡ್ರಿ ಕಪ್ಪಳಕ್ಕೆ ನಾನು ಸಿದ್ದರಾಮಯ್ಯ. ನೋಡಿ ಸ್ವಾಮಿ, ನಡೆಯೋಡನಪ್ಪ ಮಾತಾಡ್ತಾ ಇದ್ರಿ. ನೋಡಿ, ನಾನು ವಾಟ ನಾಗರಾಜು. ಮೇಡಮ್ ಹಾಯ್ ಮೇಡಮ್, ನಾನು ನರೇಂದ್ರ ಬಾಬು. ನಾನು ನಿಮ್ಮ ಪ್ರೀತಿಯ ಸಾಗರ್ ತುರ್ಬೇಕ್ರೆ. ಸೂಪರ್ ಸರ್. ಆಯ್ತಲ್ಲ ಸರ್? ಎಸ್ ಸರ್. ನೀವು ಹುಟ್ಟಿದ್ದು ಯಾವಾಗ ಸರ್? 17/7/1995. ಓಕೆ. ನಿಮ್ಮ ಫೇವ್ರೆಟ್ ಫುಡ್ ಸರ್? ಬಿರಿಯಾನಿ. ನೀವು ಟ್ರಾವೆಲಿಂಗ್ ಇಷ್ಟನಾ? ಸಿಕ್ಕಾಪಟ್ಟೆ, ಅದೇ ಜೀವನ. ಅಂದ್ರೆ ನೀವು ಹಾಡಕ್ ಬರುತ್ತಾ ನಿಮಗೆ? ಬರುತ್ತೆ ಸರ್. ಓಕೆ. ಯಾರಾದ್ರೂ ನಿಮ್ಮ ಇಷ್ಟವಾದ ಹಾಡು ಹಾಡ್ತೀರಾ ಸರ್? ಸರ್, ಈಗ ಹಾಡಲ್ಲ ಸರ್. ಓಕೆ ಸರ್, ನೀವು ಆಂಕರಿಂಗ್ ಮಾಡೋದು ಇಷ್ಟನಾ, ಇಲ್ಲ ಮಿಮಿಕ್ರಿ ಮಾಡಿ ಅದರಿಂದ ರೆಕಗ್ನಿಷನ್ ಸಿಗೋದು ನಿಮಗೆ ತುಂಬಾ ಮನಸ್ಸಿಗೆ ತೃಪ್ತಿ ಆಗತ್ತಾ? ಜನಕ್ಕೆ ಯಾವ್ದು ಇಷ್ಟಪಡ್ತಾರೋ ಆ ಕ್ಷಣಕ್ಕೆ ಅದು ಇಷ್ಟ ಸರ್. ಓಕೆ ಸರ್, ನೀವು ವಾಯ್ಸ್ನ ಮೇಂಟೈನ್ ಮಾಡೋದಕ್ಕೆ ಏನಾದರೂ ಟಿಪ್ಸ್ ಇದೆಯಾ? ಏನಿಲ್ಲ ಸರ್, ಆ ಥರ ಏನಿಲ್ಲ ಸರ್. ಓಕೆ. ಅಂದ್ರೆ ಈ ಇಂಡಸ್ಟ್ರಿಗೆ ಬರಬೇಕು, ಈ ತರ ಮಿಮಿಕ್ರಿ ಆರ್ಟಿಸ್ಟ್ ಆಗಬೇಕು, ಇಲ್ಲ ವಾಯ್ಸ್ ಓವರ್ ಕೊಡಬೇಕು, ಆ ತರ ಅನ್ನೋರಿಗೆ ನಿಮ್ಮ ಕಿವಿ ಮಾತೇನು ಸರ್? ಸರ್, ಇಂಡಸ್ಟ್ರಿಗೆ ಏನಾಗ್ಬೇಕು ಅಂತ ಬರ್ತೀವೋ ಒಂದೊಂದ್ಸರಿ ಅದಾಗಲ್ಲ. ನಾನು ಡೈರೆಕ್ಟರ್ ಆಗ್ಬೇಕು ಅಂತ ಬಂದಿದ್ದು. ಇವತ್ತು ಪ್ರೋಗ್ರಾಮ್ ಡೈರೆಕ್ಟರ್ ಆಗಿದ್ದೀನಿ. ಬಟ್ ಕೊನೆಗೆ ಎಲ್ಲಾ ಕೆಲ್ಸನೂ ಮಾಡ್ಕೊಂಡು ಹೋದೆ. ಬಟ್ ಮನೆ ಕಡೆ ಚೆನ್ನಾಗಿತ್ತು. ಈಗ ಈ ಜೀವನ ಇಲ್ಲ ಅಂದ್ರೂ ನಾನು ಬೇರೆ ಜೀವನ ಮಾಡ್ತೀನಿ ಅನ್ನೋ ಧೈರ್ಯ ಇದ್ರೆ ಬನ್ನಿ ಇಂಡಸ್ಟ್ರಿಗೆ. ಇದನ್ನೇ ಜೀವನ ಮಾಡ್ಕೊಂತೀನಿ, ಇದ್ರಲ್ಲೇ ದುಡಿತೀನಿ, ಇದ್ರಲ್ಲೇ ಹೆಸರು ಮಾಡ್ತೀನಿ ಅಂತಂದ್ರೆ ಬಹಳ ಕಷ್ಟ ಇದೆ ಸರ್. ಇಸ್ಪೀಟ್ ಆಟದಲ್ಲಿ ನೀವು ಏನಪ್ಪಾ ಅಂದ್ರೆ ಇಸ್ಪೀಟ್ ಅಂತಂದಾಗ ಆಟದಲ್ಲಿ ಕುತ್ಕೊಂತೀರಾ, ಸೋತ್ರೆ ದುಡ್ಡು ಹೋಗುತ್ತೆ, ಇನ್ನೊಂದಿನ ದುಡ್ಡು ಸಂಪಾದನೆ ಮಾಡ್ತೀರಾ. ಆದ್ರೆ ಈ ಆಟದಲ್ಲಿ, ಸಿನಿಮಾ ಅನ್ನೋ ಒಂದು ಆಟದಲ್ಲಿ ಬಂದ್ರೆ ಹೆಸರು ಬರುತ್ತೆ, ದುಡ್ಡು ಬರುತ್ತೆ. ಬರ್ಲಿಲ್ಲ ಅಂದ್ರೆ ಅಲ್ಲಿ ಬರೀ ದುಡ್ಡು ಕಳ್ಕೊಂತೀರಾ, ಇಲ್ಲಿ ಟೈಮು ಎಲ್ಲ ಕಳ್ಕೊಂತೀರಾ. ಟೈಮ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸರ್, ದೇವರು ಅಂತ ಅಂದ್ರೆ ನಿಮ್ಮ ಒಪಿನಿಯನ್ ಏನು ಸರ್? ದೇವರು ಯಾರೆಲ್ಲ ನಮ್ಗೆ ಸ್ವಾರ್ಥವಿಲ್ಲದ ಸಹಾಯ ಮಾಡಕ್ ಬರ್ತಾರೋ, ನಮ್ಮನ್ನ ಬೆಳ್ಸಕ್ ನಿಂತ್ಕೊಂತಾರೋ ಅವರೆಲ್ಲ ದೇವರುಗಳು ಸರ್. ನೀವು ಯಾವ ದೇವ್ರನ್ನ ನಂಬ್ತೀರಾ ಸರ್? ನಾನು ಎಲ್ಲಾ ದೇವ್ರುಗಳನ್ನ ನಂಬ್ತೀನಿ ಸರ್. ಯಾಕಂದ್ರೆ 3 ದೇವ್ರುಗಳಿದಾವೆ. ಎಲ್ಲಾ ದೇವ್ರುಗಳನ್ನ ನಂಬ್ತೀನಿ, ಎಲ್ಲಾ ಧರ್ಮದ ದೇವ್ರುಗಳನ್ನ ಕೂಡ ನಂಬ್ತೀನಿ. ನೀವು ಫಿಲ್ಮ್ಸ್ ನೋಡ್ತೀರಾ ಸರ್, ಇಲ್ಲ ಜಾಸ್ತಿ ಹಾಡು ಕೇಳಿಸ್ಕೊಳಕ್ ಇಷ್ಟಪಡ್ತೀರಾ? 2 ಸಿನಿಮಾ ನೋಡ್ತೀನಿ ಸರ್. ಓಕೆ. ನಿಮ್ಮ ಫೇವರೇಟ್ ಆಕ್ಟರ್ ಯಾರು ಸರ್? ನನ್ ತುಂಬಾ ಇಷ್ಟವಾದ ಆಕ್ಟರ್ ಅಂತಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು ಸರ್. ಓಕೆ. ಈಗಿನ ಕಾಲದಲ್ಲಿ ಸರ್? ಈಗ ಎಲ್ಲಾ ಆಕ್ಟರ್ಸ್ ಇಷ್ಟ ಸರ್.
ಎಲ್ಲರೂ ಒಬ್ಬೊಬ್ರಲ್ಲಿ ಒಂದೊಂಥರ ಟ್ಯಾಲೆಂಟ್ ಇದಿದೆ. ಅವರಿಂದ ನಾವು ಒಂದೊಂದು ಸ್ಫೂರ್ತಿಯಾಗಿ ತಗೊಂಡಿದೀವಿ. ಎಲ್ಲರೂ ಇಷ್ಟ ಸರ್. ಓಕೆ ಸರ್, ಈಗ ನಿಮ್ ಬೆಸ್ಟ್ ಫ್ಯಾನ್ ಮೂವ್ಮೆಂಟ್ ಅಂದ್ರೆ ಫ್ಯಾನ್ ಮೂವ್ಮೆಂಟ್ ಅಂತಂದ್ರೆ ಇಲ್ಲ ಸರ್, ಹೋಗಿದ್ ಕಡೆ ಎಲ್ಲ ಇಷ್ಟಪಟ್ಟು ಸೆಲ್ಫಿ ತಗೊಂತಾರೆ. ಎಲ್ಲಾ ಖುಷಿಯಾದ ಫ್ಯಾನ್ ಮೂವ್ಮೆಂಟ್ ಅಂತಂದ್ರೆ ನನ್ನ ಮೊಬೈಲ್ ಅಲ್ಲಿ ಸೆಲ್ಫಿ ತಗೊಂಡು ನಾನೇ ಅವ್ರು ಕಳ್ಸಿಕೊಟ್ಟಿದ್ದೆಲ್ಲ ತುಂಬಾ ಖುಷಿ ಆಗುತ್ತೆ ಸರ್. ಓಕೆ ಸರ್, ಯಾವಾಗಾದ್ರೂ ಈ ವಿಷಯ ಮಾಡೋರು ತುಂಬಾ ಕಾಮಿಡಿ ಅನ್ಸ್ತು ಅಂದ್ರೆ ಆತರ ವಿಷಯಗಳು ಏನಾದ್ರು ಇದೆಯಾ ಸರ್? ಕ್ರೇಜಿ ವಿಷಯಗಳು ಇರ್ತಾವಲ್ಲ ಸರ್, ಫ್ಯಾನ್ಸ್ ಅಂತ ಹೇಳಿ ಅದೇ ಸರ್ ಕ್ರೇಜಿ. ಇವಾಗ ಬರ್ತಾರೆ, ಸರ್ ಸೂಪರ್ ಮಾಡಿದ್ರೆ, ಸಖದ ಮಾಡಿದ್ರೆ, ನಿಮ್ ಹೆಸರೇನ್ ಸರ್ ಅಂತ. ಅವಾಗ ಹೆಸರು ಹೇಳ್ಕೊಂತೀನಿ. ಸರ್ ಸಖದ ಮಾಡಿದ್ರೆ ಸರ್, ಒಂದ್ ಫೋಟೋ ಸರ್ ಅಂತಾರೆ. ತಗೊಳ್ಳಿ ಅಂತೀನಿ. ಸರ್ ನನ್ನ ಹತ್ರ ಫೋನ್ ಇಲ್ಲ ಸರ್, ಫೋಟೋ ತೆಗೆದ್ಬಿಟ್ಟು ನನ್ ಮಗನ್ ಫೋನ್ ಕಳ್ಸಿ ಸರ್, ನನ್ ಮೊಬೈಲ್ ಅಲ್ಲಿ ಫೋಟೋ ತಗೊಂತಾರೆ. ಆತರ ಮೂಮೆಂಟ್ಗಳು ಖುಷಿ ಕೊಡುತ್ತೆ. ಸೀರಿಯಲ್ ಆಕ್ಟಿಂಗು ನಿಮ್ಗೆ ಈಗ ಆವಾಗ್ಲೇ ನೀವು ಹೇಳಿದ್ರಿ ಅದ್ರ ಬಗ್ಗೆ, ಅಂದ್ರೆ ಈಗ ಇದು ಕೊನೆ ಸೀರಿಯಲ್ ನೀವು ಮಾಡೋದು ಅಂತ ಹೇಳಿ, ಅಂದ್ರೆ ಇದು ನಿಮ್ಗೆ ತುಂಬಾ ತೃಪ್ತಿ ಕೊಟ್ಟಿದೆ ಸರ್? ಈಗ ನೀವು ಮಾಡೋ ಎಲ್ಲಾ ಕೆಲಸಗಳು ಕೂಡ ತೃಪ್ತಿ ಕೊಟ್ಟಿದೆ. ಪಾತ್ರ ತುಂಬಾ ಚೆನ್ನಾಗಿದೆ. ನನಗೆ ಏನಪ್ಪಾ ಅಂದ್ರೆ ತುಂಬಾ ಜಾಸ್ತಿ ರೆಕಗ್ನೈಸ್ ಆಗಕ್ ಇಷ್ಟ ಇಲ್ಲ. ಒಳ್ಳೊಳ್ಳೆ ಅವಕಾಶಗಳು ಬರ್ತಾ ಇತ್ತು, ಬಟ್ ಟೈಮ್ ಕೊಡಕ್ ಬೇಕಲ್ಲ ಎಲ್ಲ ವಿಷಯ. ಸಂಪಾದನೆ ಅನ್ನೋದು ಸ್ವಲ್ಪ ಜಾಸ್ತಿ ಬೇಕಾಗನ್ಸುತ್ತೆ. ಹಾಗಾಗಿ ನಾನು ಸ್ವಲ್ಪ ಫ್ಯಾಮಿಲಿ ಕಡೆ ಸಪೋರ್ಟ್ ಹೇಗಿದೆ ಸರ್ ನಿಮಗೆ? ಫ್ಯಾಮಿಲಿ ಕಡೆ ತುಂಬಾ ಚೆನ್ನಾಗಿದೆ ಸರ್. ಆದ್ರೆ ನಮ್ಮ ಧರ್ಮಪತ್ನಿಯವ್ರು ಕೂಡ ಸೀರಿಯಲ್ ಅದು ಇದು ಅಂದ್ರೆ ಇಷ್ಟ ಇಲ್ಲ. ಅವ್ರಿಗೂ ಕೂಡ ಅವ್ರಿಗೂ ಏನಂದ್ರೆ ಈವೆಂಟ್ ಮಾಡ್ಬೇಕು, ಈವೆಂಟ್ ಪ್ರೋಗ್ರಾಮ್ಸ್ ಮಾಡ್ಬೇಕು, ಅಲ್ಲೇ ಜನ ಇಷ್ಟ ಪಡ್ಬೇಕು ನನ್ ಗಂಡನ, ಆತರ ಅವ್ರಿಗೆ ಇಷ್ಟ. ಅಂದ್ರೆ ರಿಯಾಲಿಟಿ ಶೋಗಳು ಮಾಡಕ್ಕೆ ನಾನು ಬೇಕಾದ್ರೆ ತುಂಬಾ ಹೋಗಿದ್ದೀನಿ. ನಾನು ಅವರು ರಿಯಾಲಿಟಿ ಶೋಗಳಿಗೆಲ್ಲ ಹೋಗ್ತಿದ್ದೀವಿ, ಗಂಡ ಹೆಂಡತಿ, ಆ ತರಕ್ಕೆಲ್ಲ ಮಾಡಕ್ ಇಷ್ಟ ಅವ್ರಿಗೆ. ಸೀರಿಯಲ್ ನೋಡ್ಬೇಕು ಸರ್, ನೆಕ್ಸ್ಟ್ ಮಾಡೋ ಇಷ್ಟ ಇಲ್ಲ, ನೋಡ್ಬೇಕು ದೇವ್ರ ಏನ್ ಮಾಡ್ತಾರೆ. ಸರ್, ಪ್ರೀತಿ ಅಂದ್ರೆ ಅದು ನಿಮ್ ಪ್ರಕಾರ ಏನು ಸರ್? ನಿಮ್ಮ ಒಪಿನಿಯನ್ ಏನು? ಪ್ರೀತಿ ಅಂತಂದ್ರೆ ಇಷ್ಟಪಡೋದು ಸರ್. ಅಂದ್ರೆ ಈಗ ಕೆಲವೊಬ್ರು ಇಷ್ಟಪಟ್ಟು ಕೆಲವು ದಿನ ಇರ್ತಾರೆ, ಆಮೇಲೆ ಮತ್ತೆ ನಂಗೆ ಇಲ್ಲ, ಬೋರ್ ಹೊಡಿತು, ಇಲ್ಲ ಬೇರೆಯವ್ರು ಸಿಕ್ಕಿದ್ದಾರೆ ಅಂತ ಹೋಗ್ತಾರೆ. ಬೋರ್ ಹೊಡಿತು ಮತ್ತೊಂದಕ್ಕೆ ಇರೋದೊಂದು ಲೈಫಲ್ಲಿ ಬರೋರು ಒಬ್ರು ಹೆಂಡತಿ. ನನ್ನ ಲೈಫಲ್ಲಿ ಹೆಂಗ್ ಹೇಳ್ಬೇಕು ಅಂದ್ರೆ, ಲೈಫ್ ಅನ್ನೋದು ಒಂದೇ ಸರ್, ಹೆಂಡತಿ ಅನ್ನೋದು ಒಬ್ಳೆ ಸರ್. ಅವಳಿಗೆ ಟೈಮ್ ಕೊಡ್ಬೇಕು, ಅವಳ ಜೊತೆ ಇರ್ಬೇಕಷ್ಟೇ ಕೊನೆವರೆಗೂ. ನಿಮ್ದು ಲವ್ ಮ್ಯಾರೇಜ್ ಸರ್? ನಮ್ದು ಅರೇಂಜ್ ಮ್ಯಾರೇಜ್ ಸರ್. ನಾವು ಲವ್ ಗಿವ್ ಮಾಡಕ್ಕೆ ಹೋಗಿಲ್ಲ, ಧೈರ್ಯವಾಗಿ ಹೇಳ್ತಾ ಇದೀನಿ. ಯಾರನ್ನೂ ಲವ್ ಮಾಡಿಲ್ಲ, ಒಬ್ರು ಕೂಡ ಇದುವರೆಗೂ ಲವ್ ಗಿವ್ ಮಾಡಿಲ್ಲ. ಯಾಕಂದ್ರೆ ನಮ್ಗೆ ಚಿತ್ರಣ ದುಡ್ಡಿಲ್ಲ, ಇನ್ನೊಬ್ರು ಹೆಂಗ್ ಲವ್ ಮಾಡೋಣ ಅನ್ನೋ ಲೆವೆಲ್ ಇದ್ದಾಗ ನಾನು ಮದ್ವೆ ಆಗಿದ್ದು. ಹಂಗೇನಿಲ್ಲ, ಸೆಟಲ್ ಆಗಿದ್ದೆ, ಬಟ್ ನನಗೆ ಕೆಲ್ಸನೇ ಲವ್ ಸರ್. ಅದೇ ಗುರು, ಅದೇ ತಾಯಿ, ಅದೇ ತಂದೆ, ಎಲ್ಲ ಕೆಲ್ಸವಾಗಿತ್ತು. ನಿಮ್ಗೆ ಎಷ್ಟೊಂದು ಕಲೆ ಇದೆ ಸರ್, ಎಷ್ಟೊಂದು ಕೆಲಸಗಳನ್ನು ಮಾಡ್ಕೊಂಡು ನಿಮ್ಮನ್ನ ನೀವು ಬಿಸಿಯಾಗಿ ಇಟ್ಕೋತೀರಾ. ಆದ್ರೆ ನಿಮಗೆ ಯಾವಾಗಾದ್ರೂ ಪ್ರಪೋಸಲ್ಸ್ ಬಂದಿದ್ಯಾ ಸರ್? ತುಂಬಾ ಬಂದಿದೆ ಸರ್, ನನಗೆ ಇಷ್ಟನೇ ಇಲ್ಲ ಸರ್. ಓಕೆ ಸರ್. ಸರ್, ಈ ಇಂಡಸ್ಟ್ರಿಗೆ ಬರ್ಬೇಕು ಅನ್ನೋರಿಗೆ ಅಂದ್ರೆ ಈಗ ಕಿವಿ ಮಾತು ಅಂತ ಅಂದ್ರೆ ಬರೀ ದುಡಿಮೆ ಮಾಡ್ತೀನಿ ಅಂತ ಅಂದ್ಕೊಂಡ್ರೆ ಆಗಲ್ಲ ಅಂತ ಹೇಳ್ತಿದ್ರೆ, ಆದ್ರೆ ಏನೆಲ್ಲ ತಯಾರಿ ಮಾಡ್ಕೊಂಡ್ ಬಂದ್ರೆ ಇಲ್ಲಿ ಅವರು ಉಳ್ಕೋಬಹುದು ಸರ್? ಈ ಇಂಡಸ್ಟ್ರಿ ಬರೋರು ಏನಪ್ಪಾ ಅಂತಂದ್ರೆ ಮೊದಲು ಆಸಕ್ತಿ ತೋರಿಸ್ಬೇಕು. ಯಾವುದೇ ಕೆಲಸ ಆಸಕ್ತಿಯಿಂದ ಮಾಡ್ಬೇಕು. ದುಡಿಮೆ ಕಡೆನೂ ಗಮನ ಇರಬೇಕು, ಬಟ್ ಇಲ್ಲಿ ದುಡಿಮೆ ಪಟ್ಟಂತ ಆಗೋದಿಲ್ಲ. ಟೈಮು ಕಾಲ ಹೋಗ್ತಾ ಇರುತ್ತೆ, ಹುಚ್ಚರ ಆಗ್ಬೇಕು. ಅಷ್ಟೆಲ್ಲ ಇದ್ದು ಮನೆ ಕಡೆ ಸಪೋರ್ಟ್ ಇದ್ರೆ ಆರಾಮಾಗಿ ಬೆಳಿಬಹುದು ಸರ್. ಮನೆ ಕಡೆ ಸಪೋರ್ಟ್ ಇಲ್ದಲೆ ಇದ್ರೂ ಬಂದು ಬೆಂಗಳೂರಲ್ಲಿ ಬೆಳಿಬೇಕು ಅಂತಂದ್ರೆ ಹುಚ್ಚರ ಆಗ್ಬೇಕು, ಎವ್ವಿ ಆಸಕ್ತಿಯಿಂದ ಕೆಲಸ ಮಾಡ್ಕೊಂಡು ಹೋಗ್ಬೇಕು ಸರ್. ಅವಾಗ ಏನೋ ಒಂದ್ ಮಾಡ್ಬೋದು. ಇಲ್ಲ ಮನೆ ಕಡೆನೂ ಚೆನ್ನಾಗಿಲ್ಲ, ನಾನು ಇದ್ರಲ್ಲಿ ಏನೋ ನಿಧಾನ ಮಾಡ್ಕೊಂತ ಹೋಗ್ತೀನಿ ಅಂದ್ರೆ ಏನು ಮಾಡಕ್ಕಾಗಲ್ಲ ಸರ್. ತುಂಬಾ ಹುಡುಗರು ಬಂದು ವಾಪಸ್ ಹೋಗ್ಬಿಟ್ಟಿದ್ದಾರೆ. ಆಸಕ್ತಿ ಮೇನು, ಬಂದ್ ಕೆಲ್ಸದ ಕಡೆ ಗಮನ ಕೊಡ್ಬೇಕಷ್ಟೇ. ನಾನು ಹೇಳಿದ್ನಲ್ಲ ಲವ್ ಗಿವ್ ಅಂತ, ಅವೆಲ್ಲ ಯಾವ್ದೇ ಕಾರಣಕ್ಕೂ ಮಾಡಕ್ ಹೋಗ್ಬಾರ್ದು. ಅದನ್ನ ಮತ್ತೆ ಇದನ್ನ ಬ್ಯಾಲೆನ್ಸ್ ಮಾಡೋಕೆ ಕಷ್ಟ ಆಗುತ್ತೆ ಅಂತ ಹೇಳ್ತೀರಾ ನೀವು? ಹಾ ಸರ್, ಯಾಕಂದ್ರೆ ಇಲ್ಲಿ ಏನಪ್ಪಾ ಅಂದ್ರೆ ಇವಾಗ ನೀವು ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಸೇರ್ಕೊಂತೀರಾ. ಸಿನಿಮಾದಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಅಸಿಸ್ಟೆಂಟ್ ಡೈರೆಕ್ಟರ್ ಅಂದ್ಕೊಳ್ಳಿ, ಇಲ್ಲ ಏನ್ ಕೆಲ್ಸಕ್ಕೆ ಸೇರ್ಕೊಂಡ್ರು 500 ರೂಪಾಯಿ ಪೇಮೆಂಟ್. ನಮ್ಗೆಲ್ಲ ಅವಾಗ 500 ರೂಪಾಯಿ ಇತ್ತು. ಅದು ತಿಂಗಳಲ್ಲಿ ಒಂದು 5 ದಿನ ಇರುತ್ತೆ, 10 ದಿನ ಇರುತ್ತೆ. 5,000 ರೂಪಾಯಿ ಏನ್ ಮಾಡ್ಬೋದು ಸರ್ ಬೆಂಗಳೂರಲ್ಲಿ, ಅಲ್ವಾ? ಸರ್, ನಿಮ್ ಫಸ್ಟ್ ಸಂಬಳ ಎಷ್ಟಿತ್ತು ಸರ್? ಸರ್ ನಾನು ಫಸ್ಟ್ ಸಂಬಳ ಅದೇ ಸರ್,
ನಾನು ಫಸ್ಟ್ ಸಂಬಳ ನೆನಪಿಲ್ಲ, ಹ್ಮ್ ಬಟ್ ಸಂಬಳ ಇಲ್ದಲ್ಲೇ ಕೆಲಸ ಮಾಡಿದೀನಿ ಬಿಡಿ ಸರ್. ಓಕೆ ಓಕೆ 2 ವರ್ಷ ಸಂಬಳನೇ ತಗೊಂಡಿಲ್ಲ, ಹಂಗೆ ಕೆಲಸ ಚಾನಲ್ಗೆ ಎಂತದಾದ್ರು ಹೋದಾಗ ಆವಾಗ ಫಸ್ಟ್ ಟೈಮ್ ಬಂದಿತ್ತು ಸರ್? ಸರ್ ಅವಾಗ ನನ್ ಸುವರ್ಣ ಸರ್ 10,000 ಕೊಡ್ತಾ ಇದ್ರು ತಿಂಗಳಿಗೆ. ಅಂದ್ರೆ okay. ದಿನ ಒಂದು ಅರ್ಧ ಗಂಟೆ ಹೋಗ್ ಬರೋದಷ್ಟೇ, ಹಾ. ತಿಂಗಳಲ್ಲಿ ಒಂದು 20 ದಿನ ಹೋಗ್ ಬರೋದು. ಹ್ಮ್ ಅಂದ್ರೆ ಡೈಲಿ 500 ರೂಪಾಯಿ ಕೊಡ್ತಾ ಇದ್ರು. ಹ್ಮ್. ಹಾಫ್ ಅನ್ ಅವರ್ ಕೆಲಸ ಅಷ್ಟೇ, ಹ್ಮ್ ಹಾಫ್ ಅನ್ ಅವರ್ ಅಲ್ಲ 10 ನಿಮಿಷದ ಕೆಲಸ. ಓಕೆ ಸರ್, ನಾನು ಇದನ್ನ ಕಳ್ಕೊಳ್ಳೋಕೆ ಇಷ್ಟ ಪಡಲ್ಲ ನನ್ನ ಲೈಫಲ್ಲಿ ಅನ್ನೋದು ಯಾವ್ದಾದ್ರು ವಿಷಯ ಇದೆಯಾ? ಕಳ್ಕೊಳಕ್ಕೆ ಇಷ್ಟಪಡಲ್ಲ ಅಂದ್ರೆ ಎಲ್ಲ ತುಂಬಾ ವಿಚಾರಗಳಿದೆ ಸರ್. ಓಕೆ. ಫ್ಯಾಮಿಲಿ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಯಾವ್ದು ಕೂಡ ಕಳ್ಕೊಳಕ್ ಇಷ್ಟಪಡಲ್ಲ ಸರ್. ಈ ಒಂದು ವಸ್ತುನ ಇಲ್ಲ ಈ ಒಂದು ವಿಷಯನ ನಾನು ಬಿಟ್ಟಿರೋಕ್ಕಾಗಲ್ಲ ಅನ್ನೋ ವಿಷಯ ಯಾವುದು ಸರ್? ಮೊಬೈಲ್ ಸರ್. ನೀವು ಆರ್ಟಿಸ್ಟ್ ಆಗಿರೋದ್ರಿಂದ ನಿಮಗೆ ಕಾಲ್ಸ್ ಬರ್ತಾನೆ ಇರುತ್ತಲ್ಲ ಸರ್? ಹಾ ಸರ್, ಅದು ತುಂಬಾ ಇಂಪಾರ್ಟೆಂಟ್. ಅಲ್ಲ ಸರ್, ಇವತ್ತು ಮೊಬೈಲ್ ಇಲ್ಲ ಅಂದ್ರೆ ಯಾರಿರ್ತಾರೆ ಹೇಳಿ? ತಿನ್ನೋವಾಗೂ ಮೊಬೈಲ್ ಬೇಕು, ಇನ್ನೊಂದಕ್ಕೂ ಮೊಬೈಲ್ ಬೇಕು, ಎಲ್ಲದಕ್ಕೂ ಮೊಬೈಲ್ ಬೇಕು, ಹಂಗಾಗ್ಬಿಟ್ಟಿದೆ. ಮೊಬೈಲ್ ನ ನಾವು ಬಳಸ್ತಾ ಇದೀವಲ್ಲ, ಮೊಬೈಲ್ ನಮ್ಮನ್ನ ಬಳಸ್ತಾ ಇದೆಯೋ ಗೊತ್ತಾಗ್ತಾ ಇಲ್ಲ. ಅದೊಂದು ನಮ್ಮ ಏನು ಬಾಡಿಯಲ್ಲಿ ಒಂದು ಪಾರ್ಟ್ ಆಫ್ ದ ಬಾಡಿ ಆಗ್ಬಿಟ್ಟಿದೆ. ಹೌದು ಸರ್. ಈಗ ನೋಡಿ, ಚಪ್ಪಲಿ ಆದ್ರೆ ನಮ್ ಜೊತೆ ಬೆಳಗಿನ ಸಂಜೆವರೆಗೂ ಇರುತ್ತೆ, ಬಿಟ್ಬಿಟ್ಟು ಬಂದ್ಬಿಡ್ತೀವಿ, ಹೊರಗಡೆ ಬಿಟ್ಟು ಬಂದ್ಬಿಡ್ತೀವಿ, ಬಟ್ ಮೊಬೈಲ್ ನಮ್ ಜೊತೆ ಇದೆ. ಕರೆಕ್ಟ್. ನೀವು ಇಂಟರ್ವ್ಯೂ ಮಾಡಿ ತುಂಬಾ ಖುಷಿ ಆಯ್ತು ಸರ್. ನಿಮ್ಮನ್ನ ಭೇಟಿ ಮಾಡಿ ಕೂಡ ನನಗೆ ತುಂಬಾ ಖುಷಿ ಆಯ್ತು. ನಮಗೂ ಕೂಡ ತುಂಬಾ ಖುಷಿ ಆಯ್ತು ಸರ್. ಇನ್ನು ನಾನು ಪುಟ್ಟ ಕಲಾವಿದ, ಇನ್ನು ಸಾಧಿಸೋ ತುಂಬಾನೇ ಇದೆ. ಆದ್ರೂ ಕೂಡ ನನ್ನನ್ನು ನೀವು ಸಂದರ್ಶನ ಮಾಡಿದಿರಾ. ಆಮೇಲೆ ನಾನು ಏನೋ ಮಾತಾಡೋ ಅಷ್ಟು ದೊಡ್ಡವನು ಅಲ್ಲ, ಅಷ್ಟು ತಿಳುವಳಿಕೆ ಇರೋನು ಅಲ್ಲ. ಏನಾದ್ರೂ ಅಪ್ಪಿ ತಪ್ಪಿ ನಿಮ್ಮ ಸಂದರ್ಶನದಲ್ಲಿ ತಪ್ಪಾಗಿ ಮಾತಾಡಿದ್ರೆ ದಯವಿಟ್ಟು ಪ್ರೇಕ್ಷಕರು ಒಳ್ಳೊಳ್ಳೆ ಅದ್ಭುತವಾದ ಕಮೆಂಟ್ಸ್ ಗಳನ್ನ ಹಾಕೋಕ್ಕೂ ಮುಂಚೆ ಕ್ಷಮೆ ಈಗಲೇ ಕೇಳ್ತಾ ಇದ್ದೀನಿ. ಥ್ಯಾಂಕ್ ಯು.